ಪ್ರೈಡ್ ಸೇಸ್ ಐ ಆಮ್ ಆಲ್ವೇಸ್ ರೈಟ್. ನಮ್ಮಲ್ಲಿರುವ ಹೆಮ್ಮೆ ಏನು ಹೇಳುತ್ತಂದರೆ ನಾನೇ ಸರಿ ಎಂಬುದಾಗಿ ಆ ಶಬ್ದವನ್ನು ನಮ್ಮ ಕಿವಿಯಲ್ಲಿ ಯಾವಾಗಲೂ ಹೇಳ್ತಾನೆ ಇರುತ್ತೆ. ಆದರೆ ಇನ್ನೊಂದು ಪಾಯಿಂಟು, ಹೆಮ್ಮೆ ಇನ್ನೊಂದು ಹೇಳೋದು ಏನಂದರೆ ನಾನು ನಿನಗಿನ್ನ ನಾನು ಬೆಟರ್. ನಾನು ಇವಾಗ ಹೇಳ್ದೆಲ್ಲ ಕೆಲಸದಲ್ಲೋ ಸಭೆಯಲ್ಲೋ ನಾನು ನಿನಗಿನ್ನ ಬೆಟರ್, ನಿನಗಿನ್ನ ನಾನು ಚೆನ್ನಾಗಿದ್ದೀನಿ ಎಂಬುದಾಗಿ ಒಂದು ಥಾಟ್. ಈ ಹೆಮ್ಮೆ ಅಂದರೆ ಏನು ಅಂತ ವಿವರಿಸಿ ಹೇಳ್ತಾ ಇದ್ದೀನಿ. ಇನ್ನೊಂದು ಕೊನೆಯದಾಗಿ ಹೆಮ್ಮೆ ಏನು ಹೇಳುತ್ತಂದರೆ ಇದನ್ನೆಲ್ಲ ಅಧಿಕವಾಗಿ ನಮ್ಮಲ್ಲಿ ಬೆಳೆಯುವಾಗ ಕೊನೆಯಲ್ಲಿ ಒಂದು ಹೇಳುತ್ತೆ, ನನಗೆ ದೇವರು ಬೇಡ ಎಂಬುದಾಗಿ. ಯಾಕಂದರೆ ಆ ಹೆಮ್ಮೆ ನಮ್ಮನ್ನು ಒಂದು ಒಳ್ಳೆ ಲೆವೆಲ್ಗೆ ಈ ಲೋಕದಲ್ಲಿ ನಿಲ್ಲಿಸ್ಬೋದು. ನಮಗೆ ಎಲ್ಲ ಅಂದಸ್ತು, ಕಾಸು, ಹಣ, ಮನೆ ಎಲ್ಲ ಕೊಡ್ಬೋದು. ಆದರೆ ಆ ನಿತ್ಯ ಜೀವನವನ್ನು ಕೊಡೋಕ್ಕಾಗಲ್ಲ. ನಮಗಾಗಿ ದೇವರು ವಿಶೇಷವಾಗಿ ಇಟ್ಟಿರುವಂಥ ನಿತ್ಯ ಜೀವನ, ಆ ಪರಲೋಕ ರಾಜ್ಯ ಎಷ್ಟು ಸುಂದರವಾಗಿ ಇದೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಇಲ್ಲಿ ದೇವರ ಒಂದು ಮಹಿಮೆಯಾದ ಒಂದು ಸೃಷ್ಟಿ ಏನಂದರೆ ಈ ಭೂಮಿಯಲ್ಲಿ ಇರುವಂಥ ಮನುಷ್ಯರು. ಆದರೆ ದೇವರ ಮನೆ, ನಮಗಾಗಿ ಸಿದ್ಧ ಮಾಡಿರುವ ಮನೆ ಹೇಗಿರ್ಬೋದು ಎಂಬುದಾಗಿ ನೀವು ಯೋಚನೆ ಮಾಡಿ. ನಾವು ಈ ರಾಜಾಜಿನಗರನ್ನು ಬಿಟ್ಟು ಆಚೆ ಹೋಗಲಿಲ್ಲ ಅಂದರೆ ನಮಗೆ ಅನೇಕ ಕಾರ್ಯಗಳು ಗೊತ್ತಿರಲ್ಲ. ಆದರೆ ನಾವು ದೇವರ ಸೃಷ್ಟಿಯನ್ನು ಆಚೆ ಹೋಗಿ ನೋಡುವಾಗ ಅಷ್ಟು ಸುಂದರವಾಗಿದೆ. ಅನೇಕ ಸೃಷ್ಟಿಗಳನ್ನು ನಾವು ಇನ್ನೂ ನೋಡೂ ಇರಲ್ಲ. ಆದರೆ ಪರಲೋಕದಲ್ಲಿ ನಮಗೆ ಎಲ್ಲವನ್ನು ಫ್ರೀಯಾಗಿ ಅನುಭವಿಸಲು ದೇವರು ನಮಗೆ ಸಿದ್ಧ ಮಾಡಿದ್ದಾನೆ. ಅಲ್ಲಿ ಯಾವುದೂ ಇರಲ್ಲ. ನಮಗೆ ಏನು ಬೇಕಂದರೂ ಕೂಡ ದೇವರು ನಮಗೆ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಅಂಥ ಒಂದು ದೊಡ್ಡ ಮಹಿಮೆಯಾದ ಒಂದು ಸ್ಥಳವನ್ನು ಬಿಟ್ಟು ಈ ಲೋಕದ ಮೇಲೆ ನಾವು ಆಸೆ ಇಡುವಾಗ ನಾವು ಎಲ್ಲ ಕಾರ್ಯಗಳನ್ನು ನಾವು ನಮಗೆ ಸಿಗದಂತೆ ಅನೇಕ ಕಾರ್ಯಗಳನ್ನು ಶೈತಾನನು ಮಾಡುವಂತೆ ಇದು ಮಾಡ್ತಾನೆ ಇರ್ತಾನೆ. ಅದೇ ರೀತಿಯಾಗಿ ಇನ್ನೊಂದು ಹೆಮ್ಮೆ ಉಳ್ಳ ಒಂದು ಮನುಷ್ಯ ಹೇಳ್ದ, ನಾನು ಇರೋದ್ರಲ್ಲಿ ತುಂಬ ತಾಳ್ಮೆ ಉಳ್ಳ ಮನುಷ್ಯರಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಈ ಮನುಷ್ಯನನ್ನು ನಾವು ಒಂದು ಸ್ಥಳದಲ್ಲಿ ನೋಡುವಾಗ ಅವನು ಹೇಳ್ತಾನೆ, ತುಂಬ ಹೆಮ್ಮೆ ಉಳ್ಳ ಒಬ್ಬರನ್ನು ನೋಡಬೇಕಂದ್ರೆ ಇವ್ರು ಹೆಂಗಿದ್ದಾರೆ, ಏನಿದ್ದಾರೆ, ಇವ್ರ ಸ್ಟೇಟಸ್ ಏನು, ಈ ಥರ ನೋಡೇ ಅವನು ಮಾತಾಡ್ತಾನೆ. ಆದರೆ ಅವನೇ ಹೇಳ್ಕೊತಾನೆ, ನಾನು ತುಂಬ ತಾಳ್ಮೆ ಉಳ್ಳ ಮನುಷ್ಯ ಎಂಬುದಾಗಿ. ಆ ಥರ ಹೇಳುವವರು ಇವತ್ತು ಅನೇಕ ಜನ ಇದ್ದಾರೆ. ಆದರೆ ಇದು ದೇವರಿಗೆ ಇಷ್ಟವಿಲ್ಲದ ಒಂದು ಕಾರ್ಯವಾಗಿದೆ. ಇನ್ನೊಂದು ಕಾರ್ಯ ಸುಳ್ಳು ಮಾತು ಹೇಳುವುದನ್ನು. ಅದೇ ನಾವು ನೋಡಿದ ಹಾಗೆ ಜ್ಞಾನೋಕ್ತಿಗಳು 6:17 ನೋಡಿದ ಹಾಗೆ ಪಡಿಗಿನ 6:17 ಸುಳ್ಳಿನ ನಾಲಿಗೆ ಯಾವುದೆಂದರೆ ಹೆಮ್ಮೆಯ ಕಣ್ಣು, ಸುಳ್ಳಿನ ನಾಲಿಗೆ. ಈ ಸುಳ್ಳಿನ ನಾಲಿಗೆ ಏನೆಲ್ಲ ಮಾಡುತ್ತೆ ಎಂಬುದಾಗಿ ನಾವು ನೋಡೋಣ. ಸುಳ್ಳಿನ ನಾಲಿಗೆ ಏನು ಮಾಡುತ್ತೆ ಅಂದರೆ ಲೈಸ್ ಬ್ರೇಕ್ ಟ್ರಸ್ಟ್ ಅಂದರೆ ಇವಾಗ ನಾವು ಸುಳ್ಳು ಹೇಳುವುದು ಒಬ್ಬರ ನಂಬಿಕೆಯನ್ನು ಹೊಡೆದಾಗುತ್ತೆ. ನಮ್ಮನ್ನು ನಂಬಿರುವವರು ಅನೇಕ ಜನ ಇರ್ತಾರೆ. ಆದರೆ ನಾವು ಒಂದು ಸುಳ್ಳನ್ನು ಹೇಳುವಾಗ ಅದು ಅವ್ರಿಗೆ ಗೊತ್ತಾಗ್ಬಿಟ್ರೆ ಯಾವತ್ತೂ ನಿಮ್ಮನ್ನು ನಂಬಕ್ಕೆ ಹೋಗಲ್ಲ. ಆದರೆ ನಾವು ದೇವರನ್ನು ನೋಡುವಾಗ ನಾವು ಎಷ್ಟು ಸುಳ್ಳು ಹೇಳಿದ್ದೀವಿ. ಆತನ ಬಳಿಯಲ್ಲಿ ನಾನು ವಾರ ಬಂದು, ದೇವರೇ ಇವತ್ತು ನಾನು ನಿಮ್ಮ ಬಳಿಯಲ್ಲಿ ನನ್ನ ಹೃದಯವನ್ನು ಅರ್ಪಿಸ್ತೇನೆ, ಇನ್ನು ಮುಂದೆ ನಾನು ಕರೆಕ್ಟಾಗಿರ್ತೀನಿ. ಆದರೆ ಆ ವಾರದಲ್ಲಿ ಎಷ್ಟೋ ತಪ್ಪುಗಳನ್ನು ನಾವು ಮಾಡಿ ತಿರ್ಗಾ ಸಭೆಗೆ ಬಂದಿದ್ದೀವಿ, ತಿರ್ಗಾ ನಾವು ತಪ್ಪು ಮಾಡಿದ್ದೇನೆ ಎಂಬುದಾಗಿ ಕ್ಷಮಾಪಣೆ ಕೇಳ್ತೀವಿ. ಆದರೆ ನೀವು ಮನುಷ್ಯರನ್ನು ನೋಡುವಾಗ ಒಂದು ಸುಳ್ಳನ್ನು ಹೇಳಿದರೆ ನೀವು ಸಾಯ ತನಕ ಅವ್ರು ಹೇಳಿ ತೋರಿಸೋದು ಏನಂದರೆ, ನೀನು ಈ ಸುಳ್ಳನ್ನು ನೀನು ಹೇಳಿದ್ಯಾ, ನಿನ್ನನ್ನು ಹೇಗೆ ನಾನು ನಂಬೋದು. ಇದು ಒಂದು ಕ್ಲೋಸ್ ಆಗಿರೋ ಒಂದು ಸಂಬಂಧ ಕೂಡ ಈ ಕಾರ್ಯಗಳನ್ನು ಹೇಳುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಲೈಸ್ ಬ್ರೇಕ್ ಮ್ಯಾರೇಜ್. ಸುಳ್ಳು ಹೇಳುವುದು ನಮ್ಮ ಮ್ಯಾರೇಜ್ ಲೈಫನ್ನು ಕೂಡ ಹೊಡೆದಾಕುತ್ತೆ. ಒಂದು ಸುಳ್ಳಿಂದ ಅನೇಕ ಜನರು ಇವತ್ತು ಡಿವೋರ್ಸ್ ಎಂಬುವ ಒಂದು ಕಾರ್ಯಕ್ಕಾಗಿ ನಿಂತಿದ್ದಾರೆ.
ಅದೇ ಥರ ಸುಳ್ಳು ಹೇಳುವುದು ಸಭೆಯನ್ನು ಕೂಡ ಹೊಡೆದಾಕುತ್ತೆ. ಲೈಸ್ ಬ್ರೇಕ್ ಚರ್ಚ್. ನಾವು ಸಭೆಯಲ್ಲಿ ಸುಳ್ಳು ಹೇಳಿದ್ರೆ ನಿಮ್ಮನ್ನು ಯಾರು ನಂಬುವುದಿಲ್ಲ ಅಂತ ಹೇಳೋಕ್ಕಿಂತ ನಿಮ್ಮ ಬಳಿಯಲ್ಲಿ ಇರುವ ಒಂದು ಸಂಬಂಧ ಹೊಡೆದೋಗುತ್ತೆ. ಮೇ ಬಿ ಪಾಸ್ಟ್ರು ಒಪ್ಕೊಳ್ಬೋದು, ಆದರೆ ನಮ್ಮ ಸಭೆಯಲ್ಲಿ ಇರುವ ನಾವು ಒಂದೇ ಶರೀರವಾಗಿ ಕ್ರಿಸ್ತನಲ್ಲಿ ಕೂಡಿ ಬರುವ ಈ ಕುಟುಂಬ ಯಾರಾದರೂ ಒಬ್ಬರು ನಿಮ್ಮನ್ನು ನಂಬದೆ ನಿಮ್ಮಿಂದ ದೂರ ಇರ್ತಾರೆ. ಯಾರಾದರೂ ಒಬ್ಬರು ನಿಮ್ಮನ್ನು ನಂಬದೆ ನಿಮ್ಮ ಹತ್ರ ಮಾತನಾಡೋದಿಲ್ಲ. ನಿಮ್ಮ ಕ್ಲೋಸ್ ಆಗಿರೋ ಒಬ್ಬರೇ ಇವ್ರು ಸುಳ್ಳು ಹೇಳ್ಬಿಟ್ರು, ನಾನು ಮಾತನಾಡಲ್ಲ ಎಂಬುದಾಗಿ. ಈ ದೇವರು ಹೇಳಿರುವಂಥ ಅವ್ರಿಗೇನು ಇಷ್ಟವಿಲ್ಲ ಎಂಬುದಾಗಿ ಹೇಳಿದಾರಲ್ಲ, ಆ ಇಷ್ಟವಿಲ್ಲದ ಕಾರ್ಯದಲ್ಲಿ ಎಷ್ಟೋ ಕಾರ್ಯ ನಮಗೆ ವಿರೋಧವಾಗಿದೆ ಎಂಬುದಾಗಿ ದೇವರು ಹೇಳ್ತಾನೆ. ಇದನ್ನು ಮಾಡಬೇಡಿ, ಇದು ನಿಮಗೆ ಯಾವ ವಿಧದಲ್ಲೂ ಒಳ್ಳೆಯದು ನಿಮ್ಗೆ ಮಾಡೋದಿಲ್ಲ, ಆದರೆ ಇದು ಬರೀ ನಷ್ಟವನ್ನು ಮಾತ್ರ ನಿಮಗೆ ತೆಗೆದುಕೊಂಡು ಬರುತ್ತೆ ಎಂಬುದಾಗಿ. ಆದ್ದರಿಂದ ಇದನ್ನು ನಾವು ಗಮನವಾಗಿ ಕೇಳೋಣ. ಇನ್ನೊಂದು ಇನ್ಜಸ್ಟಿಸ್ ಐಸಾಯ 61:8. ಐಸಾಯನ ಪುಸ್ತಕ 61:8. ಅನೀತಿ ಇನ್ಜಸ್ಟಿಸ್, ಅನ್ಯಾಯ. ಐಸಾಯನ ಪುಸ್ತಕ 61:8. ಯೆಹೋವನೆಂಬ ನಾನು ನ್ಯಾಯವನ್ನು ಪ್ರೀತಿಸುತ್ತೇನೆ, ಕೊಳ್ಳೆಯನ್ನು ಅನ್ಯಾಯವನ್ನು ದ್ವೇಷಿಸುತ್ತೇನೆ. ಸತ್ಯಸಂಧತೆಯನ್ನು ಅನುಸರಿಸಿ ಇವರ ನಷ್ಟಕ್ಕೆ ಪ್ರತಿಫಲವನ್ನು ಕೊಟ್ಟು ಇವರೊಂದಿಗೆ ನಿತ್ಯವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ದೇವರು ಯಾವುದನ್ನು ಇಷ್ಟವಿಲ್ಲ ಎಂಬುದಾಗಿ ಹೇಳ್ತಾರಂದ್ರೆ ಅನ್ಯಾಯ ಬಂದು ಈ ದಿನದಲ್ಲಿ ನಾವು ನೋಡುವಂತೆ, ನಾನು ಒಂದು ಕೆಲವು ಜಾಗಕ್ಕೆ ನಾವು ಟ್ರಾವೆಲ್ ಮಾಡುವಾಗ ನಾವು ಕೆಲವು ಕಾರ್ಯಗಳನ್ನು ನಾನು ಸಭೆಯಲ್ಲೂ ನೋಡಿದೆ ಮತ್ತು ಸೇವಕರ ಒಂದು ಜೀವಿತದಲ್ಲೂ ನೋಡಿದೆ, ಸಭೆ ಮಕ್ಕಳ ಜೀವಿತದಲ್ಲೂ ನೋಡಿದೆ. ಅದರಲ್ಲಿ ಮೊದಲನೇದಾಗಿರುವುದು ಜಾತಿ. ನಾನು ತುಂಬ ನನ್ನ ಜೀವಿತದಲ್ಲಿ ನಾನು ಓದಿದಂಥ ಒಂದು ಕಾಲೇಜಿನಲ್ಲಿ ಇವರೆಲ್ಲ ನೋಡುವಾಗ ಈ ಜಾತಿ ಎಂಬುದನ್ನು ತುಂಬ ಮುಂದೆ ಇಟ್ಟಿದ್ರು. ಸೊ ನಾನು ಈ ಜಾತಿಯ ಬಗ್ಗೆ ತುಂಬ ಅಧಿಕವಾಗಿ ನಾನು ರಿಸರ್ಚ್ ಮಾಡಿ ಅನೇಕ ಬುಕ್ಸ್ಗಳನ್ನು ನಾವು ಓದುವಾಗ ಜಾತಿ ಅಂದರೆ ಏನು ಎಂಬುದಾಗಿ ನಾವು ಓದುವುದಾದರೆ, ಈ ಜಾತಿ ಬಂದು ಒಂದು ಪಾಪ ಎಂಬುದು ನಿಶ್ಚಯ. ಅದೇ ಥರ ಆದಾಮ್ ಅವಳು ಹೇಗೆ ಪಾಪ ಮಾಡಿದ ತಕ್ಷಣ ಆ ಶಾಪ ನಮ್ಮ ಮೇಲೆ ಹೇಗೆ ಬಿತ್ತೋ, ಈವಾಗಲೂ ನಮಗೆ ಸಿಕ್ಕಿದಂಥ ಸ್ವತಂತ್ರ ಆತ್ಮದಲ್ಲಿ, ಶಾರೀರಿಕವಾಗಿ ಅಲ್ಲ. ಆ ಶರೀರದಲ್ಲಿ ಇವಾಗ ನಮ್ಮ ಡ್ಯಾಡಿ ಆವಾಗವಾಗ ಒಂದು ಉದಾಹರಣೆಯನ್ನು ಹೇಳುವವರು, ಒಂದು ಶುಗರ್ ಬಾಕ್ಸನ್ನು ನಾವು ಇಟ್ಟಿದ್ರೆ ಒಂದು ಚಿಕ್ಕ ಮಗು ಓಡಾಡ್ತಾ ಇರುತ್ತೆ, ಅದಕ್ಕೆ ಶುಗರ್ ಬಾಕ್ಸ್ ಟೇಸ್ಟು ಅದಕ್ಕೆ ಗೊತ್ತು. ಆ ಶುಗರ್ ಬಾಕ್ಸ್ನ ಅಲ್ಲಿ ಅದು ಪಕ್ಕದಲ್ಲಿ ಇಟ್ಬಿಟ್ಟು ಆ ಮಗುಗೆ ನೀನು ಇದನ್ನು ತಿನ್ನಬೇಡ ಎಂಬುದಾಗಿ ನಾವು ಹೇಳಿದರೆ ಅದು ತಿರ್ಗಾ ಹೋಗಿ ಅದನ್ನು ತಿನ್ನುತ್ತೆ. ತಿನ್ಬಿಟ್ಟು ನಮಗೇನು ಹೇಳುತ್ತೆ, ಈ ತಿಂದ ಅಂದರೆ ತಿನ್ನಲ್ಲ, ತಿಂದೇ ಇಲ್ಲ ನಾನು ಅಂತ ಹೇಳುತ್ತೆ. ಆದರೆ ಅದು ಬಾಯೆಲ್ಲ ಮೇಲೆಲ್ಲ ಸಕ್ಕರೆ ಇರುತ್ತೆ, ಅದು ಗೊತ್ತಿಲ್ಲ. ಆದರೆ ಅದು ಹೇಗೆ ಬಂತು? ಸೊ ಈ ಪಾಪ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದು ಬಂದು ನಮ್ಮ ಶರೀರದಲ್ಲಿ ಈಗಲೂ ಇದೆ. ಅದಕ್ಕೆ ನಮಗೆ ಪರಿಶುದ್ಧ ಆತ್ಮ ನಮಗೆ ಬೇಕು, ಯಾಕಂದರೆ ಆತನೊಬ್ಬನೇ ದೇವರ ಮಾರ್ಗದಲ್ಲಿ ನಡೆಸುವಾತನು. ಅದೇ ರೀತಿಯಾಗಿ ಈ ಜಾತಿ ಎಂಬುವ ಒಂದು ಕಾನ್ಸೆಪ್ಟ್ ಕೂಡ ನಮ್ಮ ಬ್ಲಡ್ಡಲ್ಲೇ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಈ ಬ್ಲಡ್ಡಲ್ಲಿ ನಮಗೆ ಕಾನ್ಷಿಯಸ್ ಆಗಿ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಇರೋದಕ್ಕೂ ನಾವು ತುಂಬ ವ್ಯತ್ಯಾಸ ಇದೆ. ಗೊತ್ತಿಲ್ಲದೆ ಕೂಡ ಇದು ನಮ್ಮ ಜನರು ಎಂಬುದಾಗಿ ಇವತ್ತು ಅನೇಕ ಸೇವಕರು ಇದನ್ನು ಮಾಡ್ತಾರೆ, ಅನೇಕ ಸಭೆ ಮಕ್ಕಳು. ನಾನು ಹೋಗಿದ್ದಂಥ ಒಂದು ಪ್ಲೇಸಲ್ಲಿ ಒಂದು 4 ಸಭೆ ಒಂದೇ ಏರಿಯಾದಲ್ಲಿದೆ, ಒಂದೇ ಏರಿಯಾ. ಈ ಏರಿಯಾದಲ್ಲಿ ಈ ಕಮ್ಯುನಿಟಿ ಮಕ್ಕಳು ಮಾತ್ರ ಬರಬೇಕು, ಬೇರೆ ಜಾತಿಯವರು ಒಳಗಡೆ ಬರಬಾರ್ದು. ಇಲ್ಲಿ ಈ ಜಾತಿ ಮಕ್ಕಳು ಮಾತ್ರ ಈ ಸಭೆಯಲ್ಲಿ ಬರಬೇಕು. ಸಭೆ ಕೂಡ
ಜಾತಿ ಹೆಸರನ್ನು ಇಟ್ಟು ಇವತ್ತು ನಡೆಸ್ತಾ ಇದ್ದಾರೆ. ನೀವು ನೋಡ್ಬೋದು ಸಭೆ ಎಷ್ಟು ದೇವರಿಂದ ದೂರವಾಗಿದೆ ಅಂತ. ನಾವು ಜಾತಿಯನ್ನು ಕುರಿತಾಗಿ ನಾವು ಇನ್ನು ವಿವರವಾಗಿ ನಾವು ನೋಡಬೇಕಾದ್ರೆ ಗಲಾತ್ಯರ ಪತ್ರಿಕೆ, ಪೌಲನು ಬರೆದ ಪತ್ರಿಕೆ 3:28. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಣ್ಣು ಹೆಂಡು ಎಂದು ಭೇದವಿಲ್ಲ. ಯಾವ ಭೇದವೂ ಇಲ್ಲದೆ ನಾವು ಕ್ರಿಸ್ತನಲ್ಲಿ ಒಂದಾಗಿದ್ದೀವಿ ಎಂಬುದಾಗಿ. ಯಾಕಂದರೆ ನಾವು ಕ್ರಿಸ್ತನನ್ನು ನೋಡುವಾಗ ಆತನು ಈ ಕಾಸ್ಟ್ ಎಂಬುವಂಥ ಒಂದು ಬೌಂಡ್ರಿ ಇತ್ತು. ಎಲ್ಲರೂ ಈ ಜಾತಿ ಮತ ಎಂಬುದಾಗಿ ಹೇಳುವವನೆಲ್ಲ ಎಲ್ಲವನ್ನು ಹೊಡೆದಾಕಿ ಆತನು ಕುಷ್ಠರೋಗಿಗಳನ್ನು ಮುಟ್ಟನ್ನು, ಮತ್ತು ಸಮಾರ್ಯ ಸ್ತ್ರೀ ಬಂದು ವ್ಯಭಿಚಾರದ ಒಂದು ಕಾರ್ಯದಲ್ಲಿ ಅವಳನ್ನು ಕೂಡ ದೇವರು ಮುಟ್ಟಿದ್ರು. ಆದರೆ ಅದೇ ರೀತಿಯಾಗಿ ಈ ರೋಮನ್ ಸೆಂಚುರಿಯನ್ ಅಂತ ಒಬ್ಬ ಇದ್ದ, ಆ ವ್ಯಕ್ತಿಯನ್ನು ಕೂಡ ದೇವರು ಯಾವತ್ತೂ ಹೋಗು ಎಂಬುದಾಗಿ ಹೇಳಿಲ್ಲ. ಅದೇ ರೀತಿಯಾಗಿ ಈ ಮೀನು ಹಿಡಿತಾರಲ್ಲ ಅಪೋಸ್ತಲರು, ಅವರನ್ನು ಕೂಡ ದೇವರು ಹೋಗು ಎಂಬುದಾಗಿ, ಎಲ್ಲರನ್ನೂ ಕ್ರಿಸ್ತನಲ್ಲಿ ಒಂದೇ ಎಂಬುದಾಗಿ ಹೇಳಿ ಎಲ್ಲರನ್ನೂ ಕರೆದುಕೊಂಡು ಬಂದನು. ಅದೇ ರೀತಿಯಾಗಿ ಇವತ್ತು ನಾವು ನೋಡಬೇಕಾದ್ರೆ ಈ ಕಾಸ್ಟ್ ಎಂಬುವಂಥ ಒಂದು ಕಾರ್ಯ ತುಂಬ ಅಧಿಕವಾಗಿದೆ. ಇದು ಯಾವಾಗ ವರ್ಕ್ ಆಗುತ್ತೆ ಎಂಬುದಾಗಿ ನಾವು ಕಾನ್ಷಿಯಸ್ ಆಗಿ ನಾವು ಗೊತ್ತಿಲ್ಲದೆ ಕೂಡ ಮಾಡ್ತೀವಂದರೆ, ಒಂದು ಕಾರ್ಯ ನಾವು ಯಾವಾಗ ನಮ್ಮ ಫ್ಯಾಮಿಲಿ ಮತ್ತು ಸಭೆಯ ಫ್ಯಾಮಿಲಿ ಬರುವಾಗ ಅಲ್ಲಿ ನಮಗೆ ಆ ವ್ಯತ್ಯಾಸವನ್ನು ನಮ್ಗೆ ಗೊತ್ತಾಗುತ್ತೆ. ನಮ್ಮ ಫ್ಯಾಮಿಲಿಗೆ ಒಂಥರ ಟ್ರೀಟ್ ಮಾಡ್ತಾರೆ. ಹೇಗೆ? ತುಂಬ ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆಗೆ, ಅವರಿಗೆ ಚಿಕನ್ ಮಟನ್ ಕೊಟ್ಟರೆ ನಮಗೆ ಬರೀ ಅನ್ನ ಸಾರು ಮಾತ್ರ ಕೊಡ್ತಾರೆ. ಸೊ ಈ ಟ್ರೀಟ್ಮೆಂಟ್ ಹೆಂಗಿದೆ, ಸೊ ಇದರಲ್ಲಿ ಗೊತ್ತಾಗುತ್ತೆ. ಇನ್ನೊಂದು ಮದುವೆಯಲ್ಲಿ ಗೊತ್ತಾಗುತ್ತೆ, ಈ ಜಾತಿ ಹುಡುಗಿನೇ ಬೇಕು, ಹುಡುಗನೇ ಬೇಕು. ಆವಾಗ ನಾನು ಒಂದು ಪಾಸ್ಟರ್ ಹತ್ರ ಮಾತಾಡ್ತಾ ಇದ್ದೆ. ಆ ಊರು ಆ ಥರ ಇವರು ಉದ್ಧಾರನೇ ಆಗೋದಿಲ್ಲ ಲೈಫಲ್ಲಿ ಅಂದರು. ಅವ್ರಿಗೆ ಬಂದಿರೋದು ಒಂದು ದೊಡ್ಡ ಶಾಪ. ಅಬ್ರಹಾಮನಿಗೆ ದೇವರು ಹೇಗೆ ಅವನ ಸಂತತಿಯನ್ನು ಹೇಗೆ ಆಶೀರ್ವದಿಸಿದ್ನೋ, ಇದೊಂದು ಸಂತತಿ ಇದೆ, ಇದು ಉದ್ಧಾರನೇ ಆಗಲ್ಲ ಎಂಬುದಾಗಿ. ಅಷ್ಟು ಕ್ರಿಸ್ತನಿಗಾಗಿ ತುಂಬ ಹೋರಾಡಿ ಪ್ರಾರ್ಥನೆ ಮಾಡ್ತಾರೆ, ಅಷ್ಟು ಕ್ರಿಸ್ತನಿಗಾಗಿ ಏನೇನೋ ಕೊಡ್ತಾರೆ. ಆದರೆ ಆ ಒಂದು ಜಾತಿ ಮತವನ್ನು ಬಿಟ್ಟುಕೊಡೋದೇ ಇಲ್ಲ. ಇದನ್ನು ಯಾರು ಫಾಲೋ ಮಾಡ್ತಾರೋ ದೇವರ ಒಂದು ದೃಷ್ಟಿಯಲ್ಲಿ ತುಂಬ ಅಸಹ್ಯವಾದ ಒಂದು ಕಾರ್ಯ. ಇದನ್ನು ನಾವು ಯಾವುದಕ್ಕೋಸ್ಕರನೂ ನಾವು ಫಾಲೋ ಮಾಡಬಾರ್ದು. ಯಾಕಂದರೆ ಒಂದು ಕಾರ್ಯವನ್ನು ನಾನು ಒಬ್ಬರು ಸೇವಕರೊಂದಿಗೆ ನಾನು ಮಾತನಾಡಿದೆ, ಯಾಕೆ ಈ ಜಾತಿಯಲ್ಲೇ ನೀವು ನೋಡ್ತೀರಾ ಎಂಬುದಾಗಿ. ಅವ್ರು ಏನು ಹೇಳಿದ್ರು, ನನಗೆ ವಚನದಿಂದ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರು. ಏನು ಎಕ್ಸ್ಪ್ಲನೇಷನ್ ಅಂದರೆ, ಅಬ್ರಾಹಮನು ಈಸಾಕನನ್ನು ಏನು ಹೇಳಿದ್ರಂದರೆ, ನೀನು ನಮ್ಮ ಫ್ಯಾಮಿಲಿ ಲೈನಲ್ಲೇ ನೀನು ಹುಡುಗಿ ತಗೊಬೇಕು ಅಂದ್ರಂತೆ. ದೇವರು ಅದನ್ನು ಯಾವುದು ಕೇಳ್ತಾನಂದರೆ, ಆದಿಕಾಂಡದಲ್ಲಿ 24ನೇ ಅಧಿಕಾರದಲ್ಲಿ ದೇವ್ರು ಏನು ಹೇಳ್ತಾನಂದರೆ, ಯಾಕೆ ಈ ಫ್ಯಾಮಿಲಿಯಲ್ಲೇ ತಗೊಬೇಕು ಎಂಬುದಾಗಿದ್ದರೆ, ಆ ಕಾಲದಲ್ಲಿ ಅನೇಕ ಜನರು, ಈ ಹೊರಗಿದ್ದ ಅನ್ಯ ಜನರು ತುಂಬ ವಿಗ್ರಹ ಆರಾಧನೆಯಲ್ಲಿ ತುಂಬ ಭಾಗವಹಿಸ್ತಾ ಇದ್ರು. ಯಾಕಂದರೆ ಆಮೇಲೆ ಇಂಥ ಒಂದು ಇದರಲ್ಲಿ ಅವನು ಹೋಗ್ಬಿಟ್ರೆ ಅವನು ಹುಟ್ಟುವಂಥ ಮಕ್ಕಳು ತಪ್ಪಾದ ಒಂದು ದಾರಿಯಲ್ಲಿ ಹೋಗೋದಕ್ಕೆ ತುಂಬ ಚಾನ್ಸಸ್ ಇತ್ತು. ಅಬ್ರಹಾಮನ ಆತ್ಮಿಕ ಜೀವನವನ್ನು ಕಾದುಕೊಳ್ಳು ಎಂಬುದಾಗಿ ದೇವರು ಆ ಕಾರ್ಯವನ್ನು ದೇವರು ಹೇಳಿದರು. ಆದರೆ ಈ ಜಾತಿ ಮತ ಎಂಬುದು ಬೈಬಲಲ್ಲಿ ಇಲ್ಲವೇ ಇಲ್ಲ. ಕ್ರೈಸ್ತರು ಕೂಡ ಒಂದು ಮತ ಎಂಬುದಾಗಿ ಬೈಬಲಲ್ಲಿ ಇಲ್ಲವೇ ಇಲ್ಲ. ಕ್ರೈಸ್ತರು ಎಂಬುದಾಗಿ ನನ್ನ ಒಂದು ಸ್ವಂತ ಎಕ್ಸ್ಪ್ಲನೇಷನಲ್ಲಿ ನಾನು ನೋಡಿದ್ದೇನೆಂದರೆ, ಕ್ರೈಸ್ತನು ಎಂಬುದಾಗಿ ಒಬ್ಬ ವ್ಯಕ್ತಿ
ಯೇಸು ಕ್ರಿಸ್ತನು ಈ ಲೋಕಕ್ಕೆ ಪ್ರೀತಿ ಎಂಬುವ ಒಂದು ಪದಕ್ಕೆ ನಿಜವಾದ ಒಂದು ಅರ್ಥವನ್ನು ತೋರಿಸಿದ್ದು ಆತನೇ ಯೇಸು ಕ್ರಿಸ್ತನು. ಆದರೆ ನಾವು ಈ ಜಾತಿ ಮತ ಎಂಬುದಾಗಿ ನಾವು ಯಾವತ್ತೂ ನಮ್ಮ ಸಭೆಯಲ್ಲಿ ಅದನ್ನು ನೋಡದಂತೆ, ಯಾರಿಗೋಸ್ಕರನೂ ನಾವು ನೋಡದಂತೆ, ಯಾಕಂದರೆ ನಮ್ಮ ಕುಟುಂಬದಲ್ಲಿ ನೋಡಲ್ಲ, ಯಾಕಂದರೆ ಫ್ಯಾಮಿಲಿ ಪ್ರೆಷರ್ ತುಂಬ ಇದೆ, ಅದಕ್ಕಾಗೇ ನೋಡಿದೆ ಎಂಬುದಾಗಿ ನಾನು ಅನೇಕ ಜಾಗದಲ್ಲಿ ನಾನು ನೋಡಿದ್ದೇನೆ. ನನ್ನ ಫ್ರೆಂಡ್, ಒಬ್ಬ ತುಂಬ ಕ್ಲೋಸ್ ಫ್ರೆಂಡ್ ದಯಾ ಎಂಬುದಾಗಿ, ಅವನು ಬಂದು ಆರಾಧನೆ ಕೂಡ ನಮ್ಮ ಸಭೆಯಲ್ಲಿ ನಡೆಸಿದ್ದಾನೆ. ಅವನು ಹೇಳ್ತಾನೆ, ಅವರ ಒಂದು ಅಜ್ಜಿ ಹೇಳ್ತಾನೆ ಇರ್ತಾರಂದರೆ ಇದರಲ್ಲೇ ನೀನು ಮದುವೆ ಮಾಡಬೇಕು ಎಂಬುದಾಗಿ. ಅವನು ಕೂಡ ಒಂದು ಪಾಸ್ಟರ್ ಆಗಿದ್ದಾನೆ. ಆದರೆ ಅವನು ಹೇಳ್ತಾನಂದರೆ, ಅವನು ಯಾವಾಗಲೂ ಹೇಳ್ತಾನೆ, ತಮಿಳಲ್ಲಿ ಒಂದು ವರ್ಡ್ ಇದೆ, ಏ ಕೆಳವಿ நான் வந்து எப்பவுமே ನಮ್ಮ ಜಾತಿಲ ಪುಣ್ಯ ಹಿಡ್ಕ ಮಾಟೆ ಅಂತ ಹೇಳ್ತಾನೆ. ನಮ್ಮ ಜಾತಿಯಲ್ಲಿ ಯಾವತ್ತೂ ನಾನು ಹುಡುಗಿ ತೆಗೆಯೋದಿಲ್ಲ. ಆ ಜಾತಿ ಎನ್ನುವ ಕಾನ್ಸೆಪ್ಟೇ ನಾವು ಮಾಡಬಾರ್ದು ಎಂಬುದಾಗಿ ತುಂಬ ವೈರಾಗ್ಯವಾಗಿರ್ತಾನೆ ಅವನು ಮಾಡುವಂಥ ಕೆಲವು ಕಾರ್ಯಗಳು ನಾನು ನೋಡಿ ಒಂದು ಸ್ವಲ್ಪ ಆಶ್ಚರ್ಯ ಪಟ್ಟಿದ್ದೇನೆ. ಇದರಲ್ಲಿ ಕೂಡ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಅಂತ ಇನ್ನೊಂದಿದೆ. ಲ್ಯಾಂಗ್ವೇಜ್ ಬ್ಯಾರಿಯರ್ಸ್, ನಾವು ಮಾತನಾಡುವಂಥ ಒಂದು ಭಾಷೆಯಲ್ಲಿ ಕೂಡ ನಾವು ಇವಾಗ ಈ ಮಲಯಾಳಿ ಮತ್ತು ಕನ್ನಡ ಮತ್ತು ತಮಿಳ್, ಇದರಲ್ಲಿ ಕೂಡ ಮಲಯಾಳಿ ಮಾತಾಡೋರು ಮಲಯಾಳಿಯೊಂದಿಗೆ, ತಮಿಳ್ ಮಾತಾಡೋರು ತಮಿಳೊಂದಿಗೆ, ಕನ್ನಡ ಮಾತಾಡೋರು ಕನ್ನಡದೊಂದಿಗೆ, ಈ ಥರ ಯಾವತ್ತೂ ಸಭೆಯಲ್ಲಿ ಇರಬಾರ್ದು. ಇದು ಕೂಡ ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್, ದೇವರಿಗೆ ಇಷ್ಟವಿಲ್ಲದಂಥ ಒಂದು ಕಾರ್ಯ. ನಾವು ಯಾವಾಗಲೂ ಎಲ್ಲರೊಂದಿಗೂ ನಾವು ಆ ಕ್ರೈಸ್ತನ ಜೀವಿತವನ್ನು ನಾವು ತೋರಿಸುವಂತೆ ನಾವಿರಬೇಕು. ಅದೇ ರೀತಿಯಾಗಿ ಇನ್ನೊಂದು, ಈ ಅನ್ಯಾಯ ಅನ್ನೋದು ಮೊದಲನೇ ಜಾತಿ, ಇನ್ನೊಂದು ಹಣ, ಇನ್ನೊಂದು ಜೆಂಡರ್, ಮೇಲ್ ಫೀಮೇಲ್, ಏನು ಬಾಯೇ ಮೇಲೆ ಹೆಂಗಸೆ ಕೆಳಗಡೆ, ಈ ಥರ ಇರುವುದು ಕೂಡ ತಪ್ಪು. ಇನ್ನೊಂದು ಬಂದು ಪವರ್, ಇನ್ನೊಂದು ಬಂದು ಫ್ಯಾಮಿಲಿ ಸ್ಟೇಟಸ್, ಇನ್ನೊಂದು ಬಂದು ಎಜುಕೇಷನ್. ಇದೆಲ್ಲ ಕೂಡ ಇಟ್ಟು ಅನ್ಯಾಯ ಮಾಡುವುದನ್ನು ದೇವರು ಯಾವತ್ತೂ ತುಂಬ ಇಷ್ಟವಿಲ್ಲದ ಒಂದು ಕಾರ್ಯವಾಗಿದೆ ದೇವರಿಗೆ. ಅದೇ ರೀತಿಯಾಗಿ ದೇವರು ಇನ್ನೊಂದನ್ನು ತುಂಬ ಒಂಥರ ಹೇಟ್ ಮಾಡ್ತಾನೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ನಾವು ಯಾವಾಗ ಒಂದು ತುಂಬ ಬಡತನದಲ್ಲಿ ಇರುವ ಮಕ್ಕಳನ್ನು ನಾವು ಯಾವಾಗ ದೂರ ಇಡ್ತೀವೋ ದೇವರಿಗೆ ಇಷ್ಟನೇ ಆಗಲ್ಲ. ಸೊ ಅವರನ್ನು ತುಂಬ ಪ್ರೀತಿಸುವಂಥ ಒಂದು ಹೃದಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದಂತೆ ನಾವು ಇರುವಂತೆ ನಾವು ಸಹಾಯ ಮಾಡಬೇಕು. ಸಹಾಯ ಅವರಿಗೆ ಮಾಡಿ ದೇವರೊಂದಿಗೆ ನಾವು ಆ ದಯೆಯನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ಇನ್ನೊಂದು ವಿಗ್ರಹ ಆರಾಧನೆ. ಯಾರಾದರೂ ಒಬ್ಬರು ಎಕ್ಸೋಡಸ್ 23, ಎಕ್ಸೋಡಸ್ 23, chapter 20, verse 3. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು. ಓಕೆ, ಇದು ವಿಮೋಚನಾ ಕಾಂಡ 20ನೇ ಅಧಿಕಾರ 3ನೇ ವಚನ. ಸೊ ಈಗಿನ ಕಾಲದಲ್ಲಿ ಒಂದು ವಿಗ್ರಹ ಆರಾಧನೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಮೊದಲನೇ ಒಂದು ಸ್ಥಾನದಲ್ಲಿರುವುದು ಹಣ, ಎರಡನೇ ಒಂದು ಸ್ಥಾನದಲ್ಲಿರುವುದು ನಾವು ಇಟ್ಟಿರುವಂಥ ಮೊಬೈಲ್ ಫೋನ್, ಮೂರನೇ ಸ್ಥಾನದಲ್ಲಿರುವುದು ನಾವು ಮಾಡುವಂಥ ಕೆಲಸ, ನಾಲ್ಕನೇ ಸ್ಥಾನದಲ್ಲಿರುವುದು ರಿಲೇಷನ್ಶಿಪ್, ನಮ್ಮ ಕುಟುಂಬ, ಫ್ರೆಂಡ್ಸ್, ಐದನೇ ಕಾರ್ಯ ಇರುವುದು ನಮ್ಮ ಹೆಮ್ಮೆ, ಆರನೇ ಕಾರ್ಯ ಇರುವುದು ನಮ್ಮ ಸ್ಟೇಟಸ್. ದೇವರು ನಮ್ಮ ಜೀವಿತದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರಬೇಕೆಂದು ಆತನು ಇಷ್ಟಪಡುತ್ತಾನೆ. ಯಾಕೆ? ವಿಗ್ರಹ ಆರಾಧನೆ ಆ ದಿನದಲ್ಲಿ ಚಿನ್ನವಾಗಿತ್ತು, ಚಿನ್ನದಲ್ಲಿ ಅವರು ಮಾಡುವಂಥ ಶಿಲೆ ಅನೇಕ ಕಾರ್ಯವಿತ್ತು. ಆದರೆ ಈಗಿನ ಕಾಲದಲ್ಲಿ ನಾವು ನೋಡಬೇಕಾದ್ರೆ ಈ ಒಂದು 6 ಕಾರ್ಯಗಳು
ಇದೆ. ಈ 6 ಕಾರ್ಯಗಳಿಗೆ ಕೂಡ ನಾವು ಯಾವತ್ತೂ ನಮ್ಮ ಮನಸ್ಸನ್ನು ಕೊಡದೆ ನಾವು ದೇವರನ್ನು ಯಾವಾಗ ಮೊದಲನೇ ಸ್ಥಾನದಲ್ಲಿ ಇಡ್ತೇವೋ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಅದೇ ರೀತಿಯಾಗಿ ಇನ್ನೊಂದು ಕಾರ್ಯವನ್ನು ಹೇಳಬೇಕಂದ್ರೆ ಕೊನೆಯದಾಗಿ ದೇವರಿಗೆ ಇಷ್ಟವಿಲ್ಲದ ಒಂದು ಕಾರ್ಯವನ್ನು ಹೇಳಬೇಕಾದ್ರೆ ಇಂಜಸ್ಟಿಸ್ ಓಕೆ ಐಡ್ಲೆಟ್ರಿ. ದೇವರಿಗೆ ಇಷ್ಟವುಳ್ಳ ಕಾರ್ಯವನ್ನು ನಾವು ನೋಡೋಣ. ಐಶಾಯನ ಪುಸ್ತಕ 66:2. ಇವುಗಳನ್ನೆಲ್ಲ ನನ್ನ ಕೈಯೇ ನಿರ್ಮಿಸಿತು, ಹೌದು ನನ್ನ ಕೈಯಿಂದಲೇ ಇವುಗಳೆಲ್ಲ ಉಂಟಾದವು. ನಾನು ಕಟಾಕ್ಷಿಸುವವನು ಎಂಥವನೆಂದರೆ ದೀನನು, ಮನಮುರಿದವನು, ನನ್ನ ಮಾತಿಗೆ ಭಯಪಡುವವನು ಆಗಿರುವವನೇ. He who humble and contrite in spirit and trembles at my word. ಸೊ ಇದನ್ನು ನಾವು ನೋಡುವಾಗ ಇಲ್ಲಿ ಹ್ಯುಮಿಲಿಟಿಗೆ ಕನ್ನಡ ನಮ್ರತೆ. ಸೊ ಈ ನಮ್ರತೆಯನ್ನು ವಿವರಿಸಿ ನೋಡುವಾಗ ಇದು ನಮ್ಮ ಹೃದಯದಲ್ಲಿ ಈ ನಮ್ರತೆ ಯಾವ ಕಾರ್ಯಗಳನ್ನು ನಮಗೆ ನಮ್ಮ ಹೃದಯದಲ್ಲಿ ಬಿತ್ತುತ್ತೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಐ ನೀಡ್ ಗಾಡ್, ನನಗೆ ದೇವರು ಬೇಕು ಎಂಬುದಾಗಿ ಒಂದು ಕಾರ್ಯವನ್ನು ನಮ್ಮ ಹೃದಯದಲ್ಲಿ ಬಿತ್ತುತ್ತೆ. ಇನ್ನೊಂದು ಐ ಕ್ಯಾನಾಟ್ ಡೂ ಲೈಫ್ ಅಲೋನ್, ನನ್ನ ಜೀವಿತವನ್ನು ದೇವರನ್ನು ಬಿಟ್ಟು ನಾನು ಮುಂದುವರಿಸೋಕ್ಕೆ ಆಗೋದಿಲ್ಲ ಎಂಬುದಾಗಿ. ಇನ್ನೊಂದಾಗಿ ತುಂಬ ಮುಖ್ಯವಾದ ಒಂದು ಕಾರ್ಯ ಏನನ್ನುತ್ತೆ ಅಂದರೆ ಐ ಆಮ್ ನಾಟ್ ಗ್ರೇಟರ್ ದೆನ್ ಅದರ್ಸ್, ನಾನು ಬೇರೆಯವ್ರಿಗಿನ್ನ ನಾನು ದೊಡ್ಡವನಲ್ಲ ಎಂಬುದಾಗಿ ಹೇಳುತ್ತೆ. ಸೊ ಈ ಕಾರ್ಯಗಳನ್ನು ದೇವರು ಕೂಡ ತುಂಬ ಒಂದು ಸುಂದರವಾದ ಒಂದು ರೀತಿಯನ್ನು ನಮಗೆ ಸತ್ಯವೇದದಲ್ಲಿ ತಿಳಿಸಿಕೊಟ್ಟಿದ್ದಾನೆ. ಅದನ್ನು ಬಂದು ದೇವರು ಆತನು ಶಿಷ್ಯರ ಕಾಲುಗಳನ್ನು ತೊಳೆದನು ಎಂಬುದಾಗಿ. ನಾವು ಆ ಥರ ಮಾರ್ಪಡಲು ದೇವರು ನಮಗೆ ಸಹಾಯ ಮಾಡ್ತಾನೆ. ನಾವು ಆ ಥರನೇ ಇರಬೇಕು ಎಂಬುದಾಗಿ ದೇವರು ಹೇಳ್ತಾನೆ. ಆದರೆ ಒಂದು ಪ್ರಸಂಗ ಮಾಡುವ ಒಂದು ವ್ಯಕ್ತಿ ಹೇಳಿದನು, ಗಾಡ್ ಯೂಸಸ್ ಪೀಪಲ್ ಹೂ ಸ್ಟಾಪ್ ಥಿಂಕಿಂಗ್ ದೇ ಆರ್ ಇಂಪಾರ್ಟೆಂಟ್. ಸೊ ದೇವರು ಬಂದು ಯಾರನ್ನ ತುಂಬ ಯೂಸ್ ಮಾಡ್ತಾರಂದರೆ, ನಾನು ಇಂಪಾರ್ಟೆಂಟೇ ಇಲ್ಲ, ನಾನು ಮುಖ್ಯವಾದ ವ್ಯಕ್ತಿಯೇ ಇಲ್ಲ, ಇದು ಎಲ್ಲ ಜಾಗದಲ್ಲೂ, ಸಭೆಯಲ್ಲೂ, ಕುಟುಂಬದಲ್ಲೂ, ಕೆಲಸದಲ್ಲೂ ನಾನು ತುಂಬ ಮುಖ್ಯವಾದ ಒಂದು ವ್ಯಕ್ತಿ ಅಲ್ಲ ಎಂಬುದಾಗಿ ನಾವು ತಾಳ್ಮೆಯಿಂದ ಹೇಳಬೇಕಾದ್ರೆ ದೇವರು ನಮ್ಮನ್ನು ಇನ್ನೂ ಅಧಿಕವಾಗಿ ಉಪಯೋಗಿಸ್ತಾನೆ. ಅದೇ ರೀತಿಯಾಗಿ ಹಂಬಲ್ ಪೀಪಲ್ ಅಟ್ರ್ಯಾಕ್ಟ್ ಗಾಡ್ಸ್ ಪ್ರೆಸೆನ್ಸ್. ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ನಾವು ದೇವರ ಪ್ರಸನ್ನತೆಯಲ್ಲಿ ನಾವು ಇರ್ತೇವೆ ಎಂಬುದಾಗಿ. ಯಾಕಂದರೆ ನಮಗೆ ಹೆಮ್ಮೆ ಇರುವಾಗ ನಾವು ದೇವರನ್ನು ತಳ್ಳಿ ಬಿಡ್ತೇವೆ ಎಂಬುದಾಗಿ ಅರ್ಥ. ನಾವು ಜ್ಞಾನೋಕ್ತಿಗಳು 6:17 ಕೂಡ ನಾವು ನೋಡುವಾಗ ಹೆಮ್ಮೆ ನಮ್ಮನ್ನು ದೇವರಿಂದ ಅಗಲಿಸುತ್ತೆ ಎಂಬುದಾಗಿ. ಸೊ ಅದೇ ರೀತಿಯಾಗಿ ಪ್ರಸಂಗ ಮಾಡುವ ಒಂದು ವ್ಯಕ್ತಿ ಹೇಳಿದ್ದು, ನಾವು ಯಾವಾಗ ನಮ್ಮನ್ನು ತುಂಬ ತಾಳ್ಮೆಯಿಂದ ನಾವು ನಮ್ಮ ಜೀವಿತವನ್ನು ನಡೆಸ್ತೇವೋ ಆವಾಗ ನಮ್ಮ ಬಳಿಯಲ್ಲಿ ದೇವರು ಅದ್ಭುತವಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾನೆ. ಅದೇ ರೀತಿಯಾಗಿ ಎರಡನೇ ಕಾರ್ಯ, ಗಾಡ್ ಲೈಕ್ಸ್ ಒಬೀಡಿಯನ್ಸ್. ದೇವರಿಗೆ ಆತನ ಆಜ್ಞೆಗಳಿಗೆ ವಿಧೇಯರಾಗುವಾಗ ದೇವರಿಗೆ ಇಷ್ಟವಾಗುತ್ತೆ. ಅದೇ ರೀತಿಯಾಗಿ 1 ಸಾಮುವೇಲನ ಪುಸ್ತಕದಲ್ಲಿ 15ನೇ ಅಧಿಕಾರ 22. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ದೇವರು ನಾವು ಕೊಡುವಂಥ ದೊಡ್ಡ ಒಂದು ಕಾಣಿಕೆಯನ್ನು ಇಷ್ಟಪಡುವುದಿಲ್ಲ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೃದಯವನ್ನು ಆತನಿಗೆ ಕಾಣಿಕೆಯಾಗಿ ಕೊಡುವಾಗ
ಅದರಲ್ಲಿ ದೇವರು ತುಂಬ ಇಷ್ಟಪಡ್ತಾನೆ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಈ ಒಂದು ಸಮುವೇಲ 15ನೇ ಅಧಿಕಾರವನ್ನು ನಾವು ವಿವರಿಸಿ ನೋಡುವಾಗ ಆತನ ಹೃದಯವನ್ನು ಅರ್ಪಿಸಿ ಕಾಣಿಕೆಯನ್ನು ಕೊಡುವಾಗ ದೇವರು ಅದರಲ್ಲಿ ತುಂಬ ಮೆಚ್ಚಿಸುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ದೇವರು ಯಾವುದನ್ನು ಎಂಜಾಯ್ ಮಾಡ್ತಾರೆ ಅಂದರೆ ನಮ್ಮ ಬಳಿಯಲ್ಲಿ ಒಬೀಡಿಯನ್ಸ್ ಇನ್ ಪ್ರೇಯರ್ ಮೊದಲನೇ ಕಾರ್ಯ. ನಾವು ಆತನಿಗೆ ಮಾಡುವಂಥ ಒಂದು ಪ್ರಾರ್ಥನೆಯಲ್ಲಿ ನಾವು ವಿಧೇಯರಾಗುವಾಗ ದೇವರು ಅದರಲ್ಲಿ ಇಷ್ಟಪಡ್ತಾನೆ. ಅದೇ ರೀತಿಯಾಗಿ ದೇವರಿಗೆ ಕೊಡುವುದರಲ್ಲಿ ನಾವು ವಿಧೇಯರಾಗುವಾಗ ದೇವರು ಅದರಲ್ಲಿ ಇಷ್ಟಪಡ್ತಾನೆ. ಅದೇ ರೀತಿಯಾಗಿ ಇನ್ನೊಬ್ಬರನ್ನು ಕ್ಷಮಿಸುವುದರಲ್ಲಿ ದೇವರು ಇಷ್ಟಪಡ್ತಾನೆ. ಅದೇ ರೀತಿಯಾಗಿ ನಾವು ಇನ್ನು ಬೇರೆ ಮಕ್ಕಳನ್ನು ನಮ್ಮನ್ನು ಹೇಗೆ ನಾವು ಟ್ರೀಟ್ ಮಾಡ್ತೀವೋ ಅದಂತೆ ಇನ್ನೊಬ್ಬರನ್ನ ಟ್ರೀಟ್ ಮಾಡುವಾಗ ಕೂಡ ದೇವರು ಅದರಲ್ಲಿ ಇಷ್ಟಪಡ್ತಾನೆ. ಇನ್ನು ಮುಖ್ಯವಾದ ಕಾರ್ಯ, ಆತನಂತೆ ಪರಿಶುದ್ಧವಾಗಿ ನಾವು ಜೀವಿಸುವಾಗ ವಿಧೇಯರಾಗುವಾಗ ಅದರಲ್ಲಿ ದೇವರು ಅಧಿಕವಾಗಿ ಇಷ್ಟಪಡುತ್ತಾನೆ. ಅದಕ್ಕೆ ಒಂದು ಉದಾಹರಣೆಗೋಸ್ಕರ ಕೂಡ ಹೇಳ್ತೇನೆ. ಎ ಚೈಲ್ಡ್ ಹೂ ಲಿಸನ್ಸ್ ಟು ಪೇರೆಂಟ್ಸ್ ಬ್ರಿಂಗ್ ಜಾಯ್, ಎ ಕ್ರಿಶ್ಚಿಯನ್ ಹೂ ಲಿಸನ್ಸ್ ಟು ಗಾಡ್ ಬ್ರಿಂಗ್ಸ್ ಜಾಯ್ ಟು ಹೆವೆನ್ ಅಂತ. ಒಂದು ಮಕ್ಕಳು ತಾಯಿ ತಂದೆಗೆ ವಿಧೇಯರಾಗುವಾಗ ಅವ್ರಿಗೆ ಎಷ್ಟು ಸಂತೋಷ ಅವ್ರು ಪಡ್ತಾರೋ, ಒಂದು ಕ್ರೈಸ್ತರು ಯಾವಾಗ ದೇವರಿಗೆ ವಿಧೇಯರಾಗ್ತಾರೋ ಪರಲೋಕದಲ್ಲಿ ಆ ಸಂತೋಷ ಉಂಟಾಗುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಇನ್ನೊಂದಾಗಿ ಮೂರನೇ ಕಾರ್ಯ, ಇನ್ನು 2 ಕಾರ್ಯಗಳನ್ನು ಹೇಳಿ ನಾನು ಮುಗಿಸುತ್ತೇನೆ. ಗಾಡ್ ಲೈಕ್ಸ್ ಟ್ರೂತ್, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 12:22. ದೇವರಿಗೆ ಸತ್ಯ ಇಷ್ಟವಾಗಿದೆ, ನಿಜ ಹೇಳುವುದು ಇಷ್ಟ. ಸುಳ್ಳು ತುಟಿ ಯೆಹೋವನಿಗೆ ಹೇಸು, ಸತ್ಯವಂತರು ಆತನಿಗೆ ಲೇಸು. ದೇವರಿಗೆ ನಿಜವಾಗಿ ಅವರ ಜೀವಿತದಲ್ಲಿ ಯಾರು ಹಾನೆಸ್ಟ್ ಆಗಿದ್ದಾರೋ ಅವರಿಗೆ ತುಂಬ ದೇವರು ಇಷ್ಟಪಡ್ತಾರೆ ಅವ್ರ ಮೇಲೆ. ಅದೇ ರೀತಿಯಾಗಿ ನಾವು ಇನ್ನೊಂದು ಸತ್ಯದಲ್ಲಿ ನೋಡಬೇಕಂದ್ರೆ, ನಾವು ನಿಜವಾಗಿ ಮಾತುಗಳನ್ನು ನಾವು ಮಾತನಾಡುವಾಗ ಸುಳ್ಳಾಡದೆ ದೇವರು ಗಾಡ್ ಸ್ಮೈಲ್ಸ್ ಎಂಬುದಾಗಿ ಒಂದು ಆಥರ್ ಹೇಳ್ತಾರೆ. ಹೇಗೆ ಅಂದರೆ, ನಾವು ಸುಳ್ಳನ್ನು ಮಾತನಾಡದೆ ನಾವು ಯಾವಾಗಲೂ ದೇವರ ಬಳಿಯಲ್ಲಿ ನಾವು ನಿಜವನ್ನು ಮಾತನಾಡುವಾಗ, ನಮ್ಮ ಜೊತೆ ಇರುವವರಲ್ಲಿ ಒಂದಿಗೆ ನಾವು ಸುಳ್ಳು ಹೇಳದೆ ಅವರೊಂದಿಗೆ ಮಾತನಾಡುವಾಗ ದೇವರು ನಮ್ಮನ್ನು ನೋಡಿ ಹಿ ವಿಲ್ ಸ್ಮೈಲ್, ಒಂದು ಸಂತೋಷದಿಂದ ಆತನು ನಮ್ಮ ಬಳಿಯಲ್ಲಿ ಸ್ಮೈಲ್ ಮಾಡ್ತಾನೆ ಎಂಬುದಾಗಿ. ಅದೇ ರೀತಿಯಾಗಿ ಒಂದು ಮನುಷ್ಯನು ಹೇಳ್ದ, ಐ ನೆವರ್ ಲೈ. ಒಂದು ಉದಾಹರಣೆಗೆ ಹೇಳ್ತೀನಿ, ನಾನು ಸುಳ್ಳೇ ಹೇಳೋದಿಲ್ಲ ಎಂಬುದಾಗಿ. ಆದರೆ ಅವನು ವಾಟ್ಸಪ್ಪಲ್ಲಿ ಆನ್ಲೈನ್ ಇರ್ತಾನೆ. ಅರೆ ಎಲ್ಲರೂ ಕೇಳ್ತಾರೆ, ನೀನು ವಾಟ್ಸಪ್ಪಲ್ಲಿ ಆನ್ಲೈನ್ ಇದ್ದ ಎಂಬುದಾಗಿ. ಅವನು ವಾಟ್ಸಪ್ಪಲ್ಲಿ ಅವನೊಂದು ಸುಳ್ಳನ್ನು ಹೇಳ್ತಾನೆ, ನಾನು ಐ ನೆವರ್ ಲೈ ಅಂತ. ಆದರೆ ಅವನು ವಾಟ್ಸಪ್ಪಲ್ಲಿ ಆನ್ಲೈನ್ ಇದ್ದಿದ್ದು ಅವನು ಬಂದು ಸುಳ್ಳು ಹೇಳ್ಬಿಡ್ತಾನೆ. ಹೇಗಂದರೆ, ನಾನು ಫೋನ್ ಮುಚ್ಚಿಟ್ಟಿದ್ದೀನಿ, ಹಿಂದೆ ಇರುವ ಒಂದು ಆ್ಯಪನ್ನು ಕ್ಲೋಸ್ ಮಾಡಿಲ್ಲ, ಅದಕ್ಕೆ ಆನ್ಲೈನ್ ತೋರಿಸ್ತು ಎಂಬುದಾಗಿ. ಎಲ್ಲಿ ಹೇಳಿದ್ನಂತೆ? ಅವ್ರ ಮ್ಯಾನೇಜರ್ ಕೈಲಿ ಹೇಳಿದ್ನಂತೆ. ಆದರೆ ಈ ಮನುಷ್ಯ ಏನು ಹೇಳೋನಂತೆ, ನಾನು ಸುಳ್ಳೇ ಹೇಳೋದಿಲ್ಲ, ನಿಜವಾಗ್ಲೂ ಸುಳ್ಳೇ ಹೇಳೋದಿಲ್ಲ. ಆದರೆ ಅದು ವಾಟ್ಸಪ್ಪಿಗೆ ಬರುವಾಗ ಸುಳ್ಳು ಹೇಳಿಬಿಟ್ನಂತೆ. ಆವಾಗ ನಾವು ನೋಡುವಾಗ, ಆ ಮೊಬೈಲ್ ನೋಡುವಾಗ ಎಷ್ಟು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡಿ ನಾವು ಕೂಡ ನೋಡಿದ್ವಿ. ಏನಂದರೆ, ಈ ವಿಗ್ರಹ ಆರಾಧನೆ, ಮೊಬೈಲು ಕೂಡ ಆ ವಿಗ್ರಹ ಆರಾಧನೆಯಲ್ಲಿ ಇದೆ ಎಂಬುದಾಗಿ. ಸೊ ಅದೇ ರೀತಿಯಾಗಿ ನಾವು ನಿಜ ಹೇಳಿದರೆ ಸಮ್ಟೈಮ್ಸ್ ಅನೇಕ ಜನರು ಹರ್ಟ್ ಆಗ್ತಾರೆ. ಅವ್ರನ್ನ ನೋಯಿಸುವಂತೆ ನಾವು ನಿಜ ಹೇಳುವಾಗ ಒಂದೊಂದು ಟೈಮ್ ಅವರು ತುಂಬ ನೋವಾಗುತ್ತೆ ಅವರಿಗೆ. ಆದರೆ ಅದೇ ದೇವರನ್ನು ಮೆಚ್ಚಿಸುವಂಥ ಕಾರ್ಯ ಎಂಬುದಾಗಿ ಹೇಳಿದೆ. ಇದು ತಪ್ಪಂದರೆ ನಾವು ಒಪ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಅದೇ ಥರ ಬೇರೆಯವರು ತಪ್ಪು ಮಾಡಿದ್ರೆ ಅದು ಎಲ್ಲರ ಮುಂದೆ ಹೇಳಿದೆ ಅವರೊಂದಿಗೆ ಹೋಗ್ಬಿಟ್ಟು ಇದು ಮಾಡಿದ್ದು ನನಗಿಷ್ಟ ಆಗಿಲ್ಲ ಎಂಬುದಾಗಿ ನಾವು ಪರ್ಸನಲ್ಲಾಗಿ ಇಟ್ಟು ಹೇಳುವಾಗ ಅದು ಇನ್ನು ಒಂದು ಮೀನಿಂಗ್ಫುಲ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ನಾವು ನಿಜ ಹೇಳುವುದು
ತುಂಬ ಸಭೆಯಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಮುಖ್ಯ ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಅದೇ ರೀತಿಯಾಗಿ ನ್ಯಾಯ ದೇವರಿಗೆ ತುಂಬ ಇಷ್ಟವುಳ್ಳ ಕಾರ್ಯವಾಗಿದೆ. ಅದೇ ಥರ ಕೀರ್ತನೆಯಲ್ಲಿ 33:5 ವಚನವನ್ನು ಓದೋಣ. ಕೀರ್ತನೆ 33:5. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು, ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಆತನು ನೀತಿ ನ್ಯಾಯವನ್ನು ದೇವರು ಪ್ರೀತಿಸುವವನಾಗಿದ್ದಾನೆ. ಅದೇ ರೀತಿಯಾಗಿ ಗಾಡ್ ಸ್ಟ್ಯಾಂಡ್ಸ್ ವಿತ್, ದೇವರು ಯಾರೊಂದಿಗೆ ನಿಂತ್ಕೊತಾರೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಆತನು ತುಂಬ ಬಲಹೀನದಲ್ಲಿರುವ ವ್ಯಕ್ತಿಯೊಂದಿಗೆ ನಿಂತ್ಕೊಳ್ತಾನೆ. ಅದೇ ರೀತಿಯಾಗಿ ತುಂಬ ಬಡತನದಲ್ಲಿರುವ ವ್ಯಕ್ತಿಯೊಂದಿಗೆ ನಿಂತ್ಕೊಳ್ತಾನೆ. ಅದೇ ರೀತಿಯಾಗಿ ಈ ಒಂದು ಜನರ ಮಧ್ಯದಲ್ಲಿ ಯಾರು ರಿಜೆಕ್ಟ್ ಆಗಿದ್ದಾರೋ ಅವರೊಂದಿಗೆ ದೇವರು ನಿಂತ್ಕೊಳ್ತಾನೆ. ಅದೇ ರೀತಿಯಾಗಿ ಯಾರಿಗೆ ಎಲ್ಲಿ ತುಂಬ ಸೈಲೆಂಟಾಗಿ ತುಂಬ ತಾಳ್ಮೆಯಾಗಿರ್ತಾರೋ ಅವರೊಂದಿಗೆ ದೇವರು ಇರ್ತಾರೆ. ಅವ್ರ ವಾಯ್ಸೇ ಇರಲ್ಲ, ಆದರೆ ಅವರು ತುಂಬ ಸೈಲೆಂಟಾಗಿರ್ತಾರೆ, ಆದರೆ ಅವರೊಂದಿಗೆ ದೇವರು ಇರ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಾಗಿ ನಾವು ಏನು ನೋಡಬೇಕಂದ್ರೆ, ಜೀಸಸ್ ಪ್ರೊಟೆಕ್ಟೆಡ್ ದ ವುಮೆನ್ ಕಾಟ್ ಇನ್ ಅಡಲ್ಟ್ರಿ. ನಾವು ಯೋಹಾನನ ಪುಸ್ತಕದಲ್ಲಿ ಒಂದು ವಿಪಚಾರ ಮಾಡಿದ ಒಂದು ಸ್ತ್ರೀಯನ್ನು ದೇವರು ಕಾಪಾಡಿದ್ರು ಎಂಬುದಾಗಿ ಯೋಹಾನ 8ನೇ ಅಧಿಕಾರದಲ್ಲಿ ನಾವು ಓದ್ತೇವೆ. ಅದೇ ರೀತಿಯಾಗಿ ಈ ಡಿಡ್ ನಾಟ್ ಅಲೌ ಇನ್ಜಸ್ಟಿಸ್, ಅನ್ಯಾಯವನ್ನು ನಮಗೆ ದೇವರು ಅದನ್ನು ಅಲೌ ಮಾಡಲಿಲ್ಲ ಎಂಬುದಾಗಿ. ಸೊ ನಾವು ಕೂಡ ಅದೇ ರೀತಿಯಾಗಿ ದೇವರ ಒಂದು ಮಾರ್ಗವನ್ನು ನಾವು ಫಾಲೋ ಮಾಡಿ ಆತನಂತೆ ನಾವು ಇರುವುದಕ್ಕೆ ಪ್ರಯತ್ನ ಪಡಬೇಕು. ಅದೇ ರೀತಿಯಾಗಿ ಕೊನೆಯದಾಗಿ ನಾನು ಏನು ಹೇಳಬೇಕಂತ ಇದ್ದರೆ, ಕಾಲ್ ಟು ಸೋಲ್ ವಿನ್ನಿಂಗ್ ಆ್ಯಂಡ್ ಹೆವೆನ್. ಕಾಲ್ ಟು ಸೋಲ್ ವಿನ್ನಿಂಗ್ ಆ್ಯಂಡ್ ಹೆವೆನ್. ಆವಾಗ ಈ ಕಾಲ್ ಟು ಸೋಲ್ ವಿನ್ನಿಂಗ್ ಎಂಬುದಾಗಿ ಹೇಳಿದರೆ, ನಮ್ಮ ಜೀವಿತದಲ್ಲಿ, ಒಂದು ಕ್ರೈಸ್ತಿಕ ಜೀವಿತದಲ್ಲಿ ಈ ದೇವರಿಗೆ ಒಂದು ಇಷ್ಟವುಳ್ಳ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವು ಫಾಲೋ ಮಾಡುವಾಗ ನಾವು ಆತ್ಮಗಳನ್ನು ಗೆಲ್ಲುವಂತೆ ದೇವರು ನಮ್ಮನ್ನು ಉಪಯೋಗಿಸ್ತಾನೆ. ಅದು ಹೇಗೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ವಾಟ್ ಗಾಡ್ ಲೈಕ್ಸ್ ಆಲ್ವೇಸ್ ಲೀಡ್ಸ್ ಟು ಸಾಲ್ವೇಷನ್. ದೇವರಿಗೆ ಏನು ಇಷ್ಟವುಳ್ಳ ಕಾರ್ಯ ರಕ್ಷಣೆಗೆ ಒಳಗಾಗಿ ನಮ್ಮನ್ನು ನಡೆಸುತ್ತೆ ಎಂಬುದಾಗಿ. ಅದೇ ಥರ ವಾಟ್ ಗಾಡ್ ಡಿಸ್ಲೈಕ್ಸ್ ಆಲ್ವೇಸ್ ಲೀಡ್ಸ್ ಟು ಡಿಸ್ಟ್ರಕ್ಷನ್ ಎಂಬುದಾಗಿ. ದೇವರಿಗೆ ಇಷ್ಟವಿಲ್ಲದ ಕಾರ್ಯ ಯಾವಾಗಲೂ ಒಂದು ನಾಶನಕ್ಕೊಳಗಾಗಿ ನಮ್ಮನ್ನು ನಡೆಸುತ್ತೆ. ಆದರೆ ಇವತ್ತು ನಮಗೆ ಇದೊಂದು ಆಪ್ಷನ್ ಅಲ್ಲ. ಕ್ರೈಸ್ತರು ಎಲ್ಲರೂ ದೇವರಿಗೆ ಇಷ್ಟವುಳ್ಳ ಕಾರ್ಯ ಮಾತ್ರ ಮಾಡಬೇಕು. ಆದರೆ ಕೂಡ ಇವತ್ತು ಕ್ರೈಸ್ತರು ಅನೇಕ ಸಾರಿ ದೇವರಿಗೆ ಇಷ್ಟವಿಲ್ಲದ ಅನೇಕ ಕಾರ್ಯಗಳನ್ನು ಮಾಡುವುದರಿಂದ ಅನೇಕ ಜನರು ಕೂಡ ನಮ್ಮನ್ನು ನೋಡಿ ಆ ನಾಶನಕ್ಕೊಳಗಾಗಿ ಅವರು ಇವತ್ತು ನಡೆಯುತ್ತಾ ಇದ್ದಾರೆ. ನಾವು ಜಗಳ ಮಾಡುವುದರಲ್ಲಿ, ನಾವು ಕೆಟ್ಟ ಮಾತನಾಡುವುದರಲ್ಲಿ, ನಾವು ನಮ್ಮ ಒಂದು ಜೀವಿತದಲ್ಲಿ ಒಂದು ನ್ಯಾಯವುಳ್ಳ ಒಂದು ಜೀವಿತವನ್ನು ಜೀವಿಸದೆ ಅನ್ಯಾಯವುಳ್ಳ ಜೀವಿತವನ್ನು ನಾವು ಜೀವಿಸುವಾಗ, ನೀವು ಎಷ್ಟೋ ಜನರನ್ನು ನೀವು ಬಂದು ಸಭೆಗೆ ಕರೆತಂದರೂ ಕೂಡ ಅವರು ಯಾವತ್ತೂ ನೀವು ಹೇಳಿದ ಮಾತಿಗೋಸ್ಕರ ಅವ್ರು ಬರ್ಬೋದು, ಆದರೆ ಅವ್ರ ಸಭೆಯಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಯಾಕೆ ನಾವು ದೇವರಿಗೆ ಇಷ್ಟವುಳ್ಳ ಕಾರ್ಯಗಳನ್ನು ನಾವು ಫಾಲೋ ಮಾಡಬೇಕಂದ್ರೆ, ಆ ಒಂದು ದಾರಿ ಅವರನ್ನು ಕೂಡ ರಕ್ಷಣೆಯಲ್ಲಿ ನಡೆಸುತ್ತೆ ಎಂಬುದಾಗಿ. ಅದಕ್ಕೆ 2 ಪೇತ್ರನ ಪುಸ್ತಕದಲ್ಲಿ 3:9 ದೇವರು ಹೇಳ್ತಾರೆ ನೋಡಿ, ಯಾರು ಬೇಡ ಎಂಬುದಾಗಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂಬುದಾಗಿ ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ. ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ದೇವರು ನಮ್ಮ ಜೀವಿತದಲ್ಲಿ ಹೇಳಿದಂಥ ಒಂದು ಕಾರ್ಯ ಪೇತ್ರನು ನಮಗೆ ಹೇಳ್ತಾನೆ.
ಅದೇ ರೀತಿಯಾಗಿ ನಮ್ಮ ಜೀವನ ಕೂಡ ಈ ರಿಪೆಂಟೆನ್ಸ್ ಅಂತ ಒಂದು ಪದಕ್ಕೆ ಒಂದು ಅರ್ಥವುಳ್ಳ ಒಂದು ಜೀವನವಾಗಿ ನಾವು ನಡೆಯಬೇಕು ನಮ್ಮ ಜೀವಿತದಲ್ಲಿ. ಅದೇ ರೀತಿಯಾಗಿ ಇದು ಹೇಗೆ ಈ ವಾಕ್ಯ ನಮ್ಮನ್ನು ನಡೆಸುತ್ತೆ ಎಂಬುದಾಗಿ ನೋಡಬೇಕಾದ್ರೆ, ದೇವರು ನಮ್ಮ ಬಳಿಯಲ್ಲಿ ಏನು ಎದುರು ನೋಡ್ತಾರೆ ಅಂದರೆ, ನಮ್ಮ ಕುಟುಂಬ ರಕ್ಷಣೆ ಹೊಂದಬೇಕು, ಇನ್ನೊಂದು ನಮ್ಮ ಅಕ್ಕಪಕ್ಕ ಮನೆಯವರು ರಕ್ಷಣೆ ಹೊಂದಬೇಕು, ಇನ್ನೊಂದು ನಮ್ಮ ಜನರು ಎಲ್ಲರೂ ರಕ್ಷಣೆ ಹೊಂದಬೇಕು, ನಾಲ್ಕನೇದು ಎಲ್ಲ ಜಾತಿ ಜನರು, ಯಾವುದೇ ಬ್ಯಾಕ್ಗ್ರೌಂಡ್ ಇದ್ದರು, ಸ್ಟೇಟಸ್ ಇದ್ದರು, ಎಲ್ಲರೂ ನಮ್ಮನ್ನು ನೋಡುವವರು ಎಲ್ಲರೂ ರಕ್ಷಣೆ ಹೊಂದಬೇಕು ಎಂಬುದಾಗಿ ಇರುವುದೇ ದೇವರ ಉದ್ದೇಶ. ಅದೇ ರೀತಿಯಾಗಿ ದೇವರು ಇನ್ನೊಂದು ಗಿಫ್ಟನ್ನು, ಒಂದು ವಿಶೇಷವಾದ ಗಿಫ್ಟನ್ನು ನಮಗೆ ಕೊಟ್ಟಿದ್ದಾನೆ. ಅದು ಯಾವುದಂದರೆ, ಆತನ ಜೀವನ ನಮ್ಮಲ್ಲಿ ಕಾಣುವಂತೆ ದೇವರು ನಮ್ಮನ್ನು ನಡೆಸುತ್ತಾನೆ. ಇದು ನಮಗೆ ದೇವರು ಕೊಟ್ಟಿದ್ದಂಥ ಒಂದು ದೊಡ್ಡ ಗಿಫ್ಟ್. ಈ ಗಿಫ್ಟ್ ಏನು ಮಾಡುತ್ತೆ ಎಂಬುದಾಗಿ ನಾವು ನೋಡಬೇಕಾದ್ರೆ, ದ ವೇ ಯು ಲಿವ್ ಕ್ಯಾನ್ ಮೇಕ್ ಸಮ್ ಒನ್ ವಾಂಟ್ ಕ್ರೈಸ್ಟ್ ಆರ್ ರನ್ ಅವೇ ಫ್ರಮ್ ಕ್ರೈಸ್ಟ್. ನಾವು ಜೀವಿಸುವಂಥ ಒಂದು ಜೀವನ ಕ್ರಿಸ್ತನು ನನಗೂ ಬೇಕು ಎಂಬುದಾಗಿ ಕೂಡ ಒಬ್ಬರನ್ನು ನಡೆಸುತ್ತೆ, ಕ್ರಿಸ್ತನೇ ನನಗೆ ಬೇಡ ಎಂಬುದಾಗಿ ಕೂಡ ಒಂದು ವ್ಯಕ್ತಿಯನ್ನು ನಡೆಸುತ್ತೆ. ಅದು ಎಲ್ಲಿದೆ ಅಂದರೆ ನಮ್ಮ ಜೀವಿತದಲ್ಲಿದೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಜೀವಿಸುವಂಥ ಒಂದು ಲೈಫ್, ಒಂದು ಜೀವನ ಯಾಕೆ ಅಷ್ಟು ಮುಖ್ಯವಾಗಿದೆ ಅಂದರೆ, ಈ ಎರಡು ಕಾರ್ಯಗಳು ಕೂಡ ನಾವು ತೋರಿಸ್ಬೋದು. ಈ ಎರಡು ಕಾರ್ಯದಲ್ಲಿ ನಾವು ಎಷ್ಟು ಕ್ರಿಸ್ತನಲ್ಲಿ ನಾವು ಇದ್ದು ಆತನ ಗುಣಗಳನ್ನು, ಆತನ ಇಷ್ಟಪರವಾಗಿ ನಾವು ನಡೆದರೆ, ಆತನನ್ನು ಮೆಚ್ಚಿಸುವಂಥ ಕಾರ್ಯಗಳನ್ನು ನಾವು ಮಾಡುವಾಗ, ದೇವರು ನನಗೂ ಬೇಕು ಎಂಬುದಾಗಿ ನಿಮ್ಮ ಜೊತೆಯಲ್ಲಿ ಯಾರೆಲ್ಲ ಮಾತನಾಡ್ತಾರೋ ಅವರೆಲ್ಲ ಕೇಳ್ತಾರೆ. ಕ್ರಿಸ್ತನಲ್ಲಿ ಬಂದರೆ ನಾವು ಇವರಂತೆ ಜೀವಿಸ್ಬೋದು ಎಂಬುದಾಗಿ. ಅದೇ ಥರ ಡ್ಯಾಡಿ ಹೇಳ್ತಾ ಇರುವಾಗ, ಅವರು ಸಾಧು ಸ್ಟೀಫನ್ ಅಂತ ಒಬ್ರು ಇದ್ರು, ಎಷ್ಟು ಜನಕ್ಕೆ ಗೊತ್ತಂತ ಗೊತ್ತಿಲ್ಲ. ಆದರೆ ಒಂದು ವ್ಯಕ್ತಿಯ ಕೈಯಲ್ಲಿ ಆ ಬೈಬಲನ್ನು ಕೊಟ್ರಂತೆ. ಆ ಬೈಬಲನ್ನು ಆ ವ್ಯಕ್ತಿ ಓದ್ಬಿಟ್ಟು, ಇಂಥ ಒಂದು ಮನುಷ್ಯ ಯಾರು ಕ್ರೈಸ್ತರಲ್ಲಿ ಇಲ್ಲ ಎಂಬುದಾಗಿ ಹೇಳಿದ್ನಂತೆ. ಆವಾಗ ಸಾಧು ಸ್ಟೀಫನ್ ಅಂಕಲ್ ಹೇಳಿದ್ರಂತೆ, ನಾನಿದ್ದೀನಲ್ಲ, ನನ್ನ ನೋಡಿದ್ರೆ ಏನು ಅನಿಸುತ್ತೆ? ಅವಾಗ ಹೇಳಿದ್ರೆ, ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲರನ್ನೂ ಹೇಳ್ತೀನಂತೆ. ಆ ಥರ ಈ ಒಂದು ದಿನದಲ್ಲಿ ತುಂಬ ಜ್ಞಾನ ಬಂದು ತುಂಬ ಹೆಚ್ಚಾಗಿದೆ, ಪಾಪವೂ ಹೆಚ್ಚಾಗಿದೆ, ಎಲ್ಲ ಕಾರ್ಯಗಳು ಹೆಚ್ಚಾಗಿರುವುದರಿಂದ ನಾವು ತುಂಬ ಕೇರ್ಫುಲ್ಲಾಗಿ ದೇವರ ಒಂದು ಜ್ಞಾನದಲ್ಲಿ ನಾವು ನಡೆಯುವಾಗ ನಾವು ಆತನ ಜೀವಿತವನ್ನು ಇನ್ನೊಬ್ಬರಿಗೆ ತೋರಿಸುವುದಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಇಫ್ ವಿ ಲಿವ್ ಇನ್ ಹ್ಯುಮಿಲಿಟಿ, ಜಸ್ಟಿಸ್, ಟ್ರೂತ್, ಪ್ಯೂರಿಟಿ ಆ್ಯಂಡ್ ಲವ್. ನಾವು ಯಾವಾಗ ತಾಳ್ಮೆಯಿಂದ, ಒಂದು ನೀತಿಯಿಂದ, ಸತ್ಯದಿಂದ, ಶುದ್ಧವಾಗಿ ಪ್ರೀತಿಯಿಂದ ನಾನು ನಡೆಯುವಾಗ, ದೇವರ ಮಕ್ಕಳು ನಾವು ನಡೆಯುವಾಗ ಅನ್ಯ ಜನರು ನಮಗೇನು ಹೇಳ್ತಾರೆ ಅಂದರೆ, ನನಗೂ ಆ ಯೇಸು ಕ್ರಿಸ್ತನನ್ನು ಹೊಂದ್ಕೊಳ್ಬೇಕಂತ ಒಂದು ಆಸೆ ನನಗೂ ಇದೆ ಎಂಬುದಾಗಿ ಆ ಮಾತುಗಳನ್ನು ಅನ್ಯ ಜನರು ನಿಮ್ಮ ಬಳಿಯಲ್ಲಿ ಬಂದು ಹೇಳುವಂತೆ ದೇವರು ಸಹಾಯ ಮಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಮುಖ್ಯವಾದ ಕಾರ್ಯ, ನಾವು ಯಾವಾಗಲೂ ಯೋಚನೆ ಮಾಡುವಂಥ ಒಂದು ಕೊನೆ ಕಾರ್ಯ ಪರಲೋಕ. ಆ ಪರಲೋಕ ಬಂದು ಇವತ್ತು ಕೂಡ ನಮಗಾಗಿ ದೇವರು ಸಿದ್ಧ ಮಾಡಿ ಇಟ್ಟಿದ್ದಾನೆ. ಆ ಒಂದು ವಾಗ್ದಾನವನ್ನು ದೇವರು ಕೂಡ ಯೋಹಾನನ ಪುಸ್ತಕದಲ್ಲಿ 14ನೇ ಅಧಿಕಾರ 2:3, ಯಾರು 2:3 ಓದಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಆತನು ನಮಗೋಸ್ಕರ ತಿರುಗಾ ಬಂದು ನಮಗೋಸ್ಕರ
ಸ್ವಂತ ಸ್ಥಳವನ್ನು ಇಟ್ಟಿದ್ದಾನೆ. ಇವಾಗ ರೀಸೆಂಟಾಗಿ ಒಂದು ಪಾಸ್ಟ್ರು ಗೊತ್ತು, ಅವರು ಇಲ್ಲಿ ಕೂಡ ಬಂದು ಪ್ರಸಂಗ ಮಾಡಿದ್ದಾರೆ. ಅವ್ರು ನಮ್ಮ ಮನೆಗೆ ಬಂದು, ಪಾಸ್ಟ್ರೇ ಒಂದು ಸ್ವಂತ ಮನೆಯನ್ನು ನೀವು ತೊಗೊಬೋದಲ್ಲ, ಯಾಕೆ ತೊಗೊಂಡಿಲ್ಲ? ನಮ್ಮ ಡ್ಯಾಡಿ ಯೋಚನೆನೂ ಮಾಡಿಲ್ಲ. ಅವ್ರು ಬಂದ್ಬಿಟ್ಟು ಹಿಂಗೆ ನೋಡ್ಬಿಟ್ಟು, ಇದೆ ನನಗಿದೆ, ಎಲ್ಲಿದೆ? ಪರಲೋಕದಲ್ಲಿದೆ. ಸೊ ನಮ್ಗೆ ಆ ಒಂದು ಯಾರಿಗಾದರೂ ನಿಮಗೆ ಏನೂ ಇಲ್ಲ ಅಂತ ಯಾರಾದರೂ ಹೇಳಿದರೆ, ನೀವು ಧೈರ್ಯವಾಗಿ ಹೇಳ್ಬೋದು, ನಮಗೆ ಒಂದು ಸ್ವಂತ ಸ್ಥಳವನ್ನು ಈ ಲೋಕದಲ್ಲಿ ಯಾರೂ ಆ ಥರ ಒಂದು ಸ್ಥಳವನ್ನು ಕಟ್ಟಿ ನಮಗೆ ಕೊಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನಮಗೆ ಒಂದು ವಿಶೇಷವಾದ ಒಂದು ಸ್ಥಳವನ್ನು ದೇವರು ಇಟ್ಟಿದ್ದಾನೆ. ಈ ಲೋಕದಲ್ಲಿ ನಮಗೆ ಯಾರೂ ಅಷ್ಟು ಒಂದು ಲಕ್ಸುರಿಯಾದ ಒಂದು ಸ್ಥಳವನ್ನು ಯಾರೂ ಕಟ್ಕೊಟ್ಟಿರಲ್ಲ. ಆತನ ಪ್ರೀತಿಯಿಂದ, ಆತನ ರಕ್ತದಿಂದ, ಆತನ ಶರೀರದಿಂದ ಕಟ್ಟಿದ ಒಂದು ಸ್ಥಳ. ನಾವು ಇವತ್ತು ಕೂಡ ಧೈರ್ಯವಾಗಿ ಹೇಳ್ಬೋದು, ನಾನು ಕ್ರಿಸ್ತನಲ್ಲಿ ಐಶ್ವರ್ಯನಾಗಿದ್ದೇನೆ ಎಂಬುದಾಗಿ. ನಮಗಾಗಿ ಈ ಲೋಕದಲ್ಲಿ ಎಲ್ಲ ಕಳೆದೋದರು, ಎಲ್ಲರೂ ಕೈ ಬಿಟ್ಟರು. ನಮಗಾಗಿ ಒಂದು ಸ್ಥಳವನ್ನು ಸಿದ್ಧಪಡಿಸಿ ದೇವರು ನಮಗೋಸ್ಕರ ಕಾಯ್ತಾ ಇದ್ದಾನೆ. ಅದನ್ನು ಯಾವತ್ತೂ ನಾವು ಅದನ್ನು ಬಿಟ್ಟು ಬಿಡದೆ, ಯೋಚನೆ ಮಾಡದೆ ಇರಬಾರ್ದು. ಯಾಕಂದರೆ ನಾವು ದಿನವೂ ದೇವರನ್ನು ನೋಡಿ, ದೇವರೇ ನನಗೋಸ್ಕರ ನೀವು ಕಟ್ಟಿರುವಂಥ ಆ ಮನೆಯಲ್ಲಿ ನಿಮ್ಮೊಂದಿಗೆ ನಾನು ಬಂದು ವಾಸ ಮಾಡಿ ಆ ಪ್ರೀತಿಯನ್ನು ಸಂತೋಷದಿಂದ ಅನುಭವಿಸಲು ನನಗೆ ಸಹಾಯ ಮಾಡಿ. ಯಾಕಂದರೆ ಅಲ್ಲಿ ಇನ್ನೊಂದು ವಿಶೇಷವಾದ ಕಾರ್ಯ, ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಹೆಮ್ಮೆ ಇಲ್ಲ, ಸುಳ್ಳಿಲ್ಲ, ಅನ್ಯಾಯ ಇಲ್ಲ, ಕಣ್ಣೀರಿಲ್ಲ, ಭಯ ಇಲ್ಲ. ಯಾಕಂದರೆ ನಮ್ಮೊಂದಿಗೆ ಆ ದೊಡ್ಡ ದೇವರು ನಮ್ಮೊಂದಿಗೆ ಯಾವಾಗಲೂ ಜೊತೆಗೆ ಇರ್ತಾನೆ. ಆವಾಗ ನಾವು ನೋಡುವಾಗ ಅಲ್ಲಿ 3 ಕಾರ್ಯ ಪರ್ಮನೆಂಟ್ ಆಗಿರುತ್ತೆ. ಏನಂದರೆ, ಒಂದು ಯೇಸು ಕ್ರಿಸ್ತನು, ಇನ್ನೊಂದು ಕಣ್ಣೀರೇ ಇಲ್ಲ, ಇನ್ನೊಂದು ಬಂದು ಸಮಾಧಾನ ನಿತ್ಯವಾಗಿ ನಮ್ಮೊಂದಿಗೆ ಇರುತ್ತೆ ಎಂಬುದಾಗಿ. ಈ 3 ಕಾರ್ಯ ನಮ್ಮೊಂದಿಗೆ ಯಾವಾಗಲೂ ಇರುತ್ತೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಅದೇ ರೀತಿಯಾಗಿ ಇವತ್ತಿರುವ ಒಂದು ದೊಡ್ಡ ಕ್ವೆಶ್ಚನ್, ನಮಗೆಲ್ಲರಿಗೂ ಇರುವ ಒಂದು ದೊಡ್ಡ ಕ್ವೆಶ್ಚನ್, ನಾನು ಪರಲೋಕಕ್ಕೆ ಹೋಗ್ತೀನಾ? ಇದು ಯಾಕೆ ಈ ಕ್ವೆಶ್ಚನ್ ಬರುತ್ತೆ ಅಂದರೆ, ನಾನು ಜೀವಿಸಿದ ಜೀವನ ಪರಲೋಕಕ್ಕೆ ಹೋಗುವಂತೆ ಕ್ವಾಲಿಫೈ ಆಗಿದೆಯಾ ಎಂಬುದಾಗಿ ಒಂದು ಕ್ವೆಶ್ಚನ್. ಇವತ್ತು ಸತ್ರು ಕೂಡ ನಾನು ಪರಲೋಕಕ್ಕೆ ಹೋಗ್ತೀನಾ ಎಂಬುದಾಗಿ. ಇನ್ನೊಂದು ಮುಖ್ಯವಾದ ಕ್ವೆಶ್ಚನ್ ಬಂದು, ನನ್ನ ಮಕ್ಕಳು ನನ್ನೊಂದಿಗೆ ಪರಲೋಕಕ್ಕೆ ಬರ್ತಾರಾ? ಅದೇ ರೀತಿಯಾಗಿ ನನ್ನ ಅಕ್ಕಪಕ್ಕ ಇರುವ ಜನರು ನನ್ನೊಂದಿಗೆ, ನಾನು ದೇವ್ರ ಬಗ್ಗೆ ಹೇಳಿದ್ದೀನಿ, ಆದರೆ ನನ್ನ ಜೊತೆ ಪರಲೋಕಕ್ಕೆ ಬರ್ತಾರಾ? ಇನ್ನೊಂದು, ನಮ್ಮ ಗೆಳೆಯರು ಪರಲೋಕಕ್ಕೆ ಬರ್ತಾರಾ ಎಂಬುವಂಥ ಒಂದು ಪ್ರಶ್ನೆ. ಆದರೆ ಇವತ್ತು ನಾವು ಒಂದು ತೀರ್ಮಾನದಿಂದ ಈ ಒಂದು ಸಂದೇಶವನ್ನು ಮುಗಿಸಲು ನಾನು ಬಯಸ್ತೇನೆ. ನಾವು ಯಾವತ್ತೂ ದೇವರಿಗೆ ಇಷ್ಟವುಳ್ಳ ಒಂದು ಕಾರ್ಯವನ್ನು ಮಾಡೋಣ. ಯಾಕಂದರೆ ನಮಗೋಸ್ಕರ ಆತನು ಕಾಯ್ತಾ ಇದ್ದಾನೆ. ಆ ಪ್ರೀತಿಯನ್ನು ಕೂಡ ಆತನೇ ನಮ್ಮೊಂದಿಗೆ ಬಂದು ಕೊಟ್ಟನು. ನಾವು ಆತನನ್ನು ಹುಡ್ಕೊಂಡು ಹೋಗದೆ, ಆತನೇ ನಮ್ಮನ್ನು ಹುಡ್ಕೊಂಡು ಬಂದು ಆ ಪ್ರೀತಿಯನ್ನು ಕೊಟ್ಟು ನಮಗೋಸ್ಕರ ಆತನು ಶಿಲುಬೆಯಲ್ಲಿ ಬಲಿಯಾಗಿ ತಿರ್ಗಾ ನಮಗೋಸ್ಕರ ಹೋಗಿ ಆ ಸ್ಥಳವನ್ನು ಸಿದ್ಧಪಡಿಸಿ ನಮಗಾಗಿ ಕಾಯ್ತಾ ಇದ್ದಾನೆ. ಆತನಿಗೆ ನಾವು ನ್ಯಾಯವನ್ನು ಮಾಡುವಂತೆ, ಆತನ ಆಜ್ಞೆಗಳಿಗೆ ವಿಧೇಯರಾಗುವಂತೆ, ನಾವು ಇನ್ನೂ ಅಧಿಕವಾಗಿ ದೇವರಲ್ಲಿ ಬೆಳೆಯುವಂತೆ ನಾವು ಸಹಾಯ ಮಾಡಬೇಕು. ಅದೇ ರೀತಿಯಾಗಿ ಕೊನೆಯದಾಗಿ ನಾನು ಹೇಳಲು ಬಯಸ್ತೇನೆ, ದೇವರು ನಮ್ಮೊಂದಿಗೆ ಎಲ್ಲ ಪರಿಸ್ಥಿತಿಯಲ್ಲೂ ನಮ್ಮೊಂದಿಗೆ ಇರ್ತಾನೆ. ನಮಗೆ ಕಷ್ಟವಾಗ್ಬೋದು, ದುಃಖವಾಗ್ಬೋದು, ನಮಗೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಏನು ಮಾಡೋದು ಎಂಬುದಾಗಿ ನಮ್ಗೆ ಗೊತ್ತಿರಲ್ಲ. ಆದರೆ ದೇವರು ಆ ಸ್ಥಳದಲ್ಲಿ ನಮ್ಮ ಪಕ್ಕದಲ್ಲೇ ಇರ್ತಾನೆ. ಆದರೆ ನಾವು ಕಣ್ಣು ಮುಚ್ಚಿ 2 ನಿಮಿಷದಲ್ಲಿ ನಾವು ಕೇಳುವಾಗ, ದೇವರೇ ನನ್ನನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿಕೊಡ್ತೇನೆ, ನೀವು ನಮ್ಮನ್ನು ನಡೆಸಿರಿ ಎಂಬುದಾಗಿ ನಾವು ದಿನಲೂ ಈ ಪ್ರಾರ್ಥನೆಯನ್ನು ನಾವು ಮಾಡಬೇಕು. ಅದೇ ಒಂದು ನಿಮಿಷ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಎದ್ದು ನಿಂತು ನಮ್ಮನ್ನು ನಾವೇ ಈ ಸಮಯದಲ್ಲಿ ಅರ್ಪಿಸಿ ನಾವು ದೇವರ ಬಳಿಯಲ್ಲಿ ಕೇಳೋಣ. ಒಂದು ಸ್ವಲ್ಪ ಸಮಯ ಎಲ್ಲರೂ ಬಾಯಿಗಳನ್ನು ತೆರೆದು, ಯಾರು ಮೌನವಾಗಿರದಂತೆ ದೇವರ ಬಳಿಯಲ್ಲಿ ಕೇಳೋಣ. ಅಪ್ಪ, ನನಗಾಗಿ ನೀವು ಸಿದ್ಧ ಮಾಡಿರುವ ಒಂದು ಕಾರ್ಯಕ್ಕಾಗಿ, ಆ ಸ್ಥಳಕ್ಕಾಗಿ
ಅಪ್ಪ ನಿಮ್ಮ ಸ್ಥಳದಲ್ಲಿ ನಾನು ಬಂದು ಸೇರುವಂತೆ ನನಗೆ ಸಹಾಯ ಮಾಡು ಎಂಬುದಾಗಿ ಎಲ್ಲರೂ ಎದ್ದು ನಿಂತು, ಅಪ್ಪ ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಯೇಸಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ಯೇಸುವೇ ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚನ ಈ ಸಮಯದಲ್ಲಿ. ಅಪ್ಪ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ, ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ಕೂಡ ಯಾರು ಕಣ್ಣುಗಳನ್ನು ತೆರೆದೆ ನಾವೆಲ್ಲ ಒಂದು ಸ್ವಲ್ಪ ಸಮಯ, ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ನನಗೆ ಸಹಾಯ ಮಾಡು ಕರ್ತನೆ. ಅಪ್ಪ ಬೇರೊಬ್ಬರನ್ನು ಅಪ್ಪ ಪ್ರೀತಿ ಮಾಡಲು ಸಹಾಯ ಮಾಡು యేసయ్య. ಅಪ್ಪ ನಿಮ್ಮ ಗುಣಗಳನ್ನು ನಾವು ದಿನ ದಿನವೂ ಅದನ್ನು ಫಾಲೋ ಮಾಡುವಂತೆ ಸಹಾಯ ಮಾಡಿ ಸ್ವಾಮಿ. ಅಪ್ಪ ಬೇರೆಯವರೊಂದಿಗೆ ಯಾವ ಕಷ್ಟವಾದ ಒಂದು ಕಾರ್ಯಗಳು, ಅವರಿಗೆ ನೋವಾಗುವಂಥ ಒಂದು ಕಾರ್ಯಗಳನ್ನು ಮಾತನಾಡದೆ ಅವರನ್ನು ಸಂತೋಷಪಡಿಸುವಂತೆ ಅಪ್ಪ ಮಾತುಗಳನ್ನು ನನ್ನ ಬಾಯಿನಲ್ಲಿ ನೀಡು ಸ್ವಾಮಿ. ಅಪ್ಪ ನಮ್ಮ ಜೀವಿತವನ್ನು ಅಪ್ಪ ಪ್ರಕಾಶಿಸುವಂತೆ ಅಪ್ಪ ನೀವು ಸಹಾಯ ಮಾಡಿ ಕರ್ತನೆ. ಒಂದು ಸ್ವಲ್ಪ ಸಮಯ ಬಾಯಿಗಳನ್ನು ತೆರೆದು ಕೇಳೋಣ. ಅಪ್ಪ ನನ್ನ ಜೀವಿತವನ್ನು ಸ್ವಾಮಿ ಅಪ್ಪ ನಿಮ್ಮಂತೆ ಬೆಳಕಾಗಿ ಈ ಲೋಕಕ್ಕೆ ಉರಿಯುವಂತೆ ಸಹಾಯ ಮಾಡು ಸ್ವಾಮಿ. ಎಲ್ಲರೂ ಬಾಯಿಗಳನ್ನು ತೆರೆದು ಶಬ್ದದಿಂದ ನಾವು ಸೇರಿ ಹೇಳೋಣ, ಯಾರು ಮೌನವಾಗಿರದಂತೆ. ಅಪ್ಪ ನಿಮಗೆ ಸ್ತೋತ್ರ, 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 ಸ್ತೋತ್ರ ಯೇಸಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ನನಗೆ ಸಹಾಯ ಮಾಡು, ಅನೇಕ ಆತ್ಮಗಳನ್ನು ಗೆಲ್ಲುವಂತೆ ಸಹಾಯ ಮಾಡು ಸ್ವಾಮಿ. ಅಪ್ಪ ನಿಮ್ಮಂತೆ ಜೀವಿಸಲು ಸಹಾಯ ಮಾಡು ಸ್ವಾಮಿ. ಅಪ್ಪ ನಾನು ಪರಲೋಕವನ್ನು ಸೇರಲು ಅಪ್ಪ ನನ್ನ ಜೀವಿತದಲ್ಲಿ ಅಪ್ಪ ಸಹಾಯವನ್ನು ಮಾಡು ಕರ್ತನೆ. ಅಪ್ಪ ನನ್ನ ಹೃದಯವನ್ನು ಮಾರ್ಪಡಿಸು ಕರ್ತನೆ. ಅಪ್ಪ ಈ ದಿನದಲ್ಲಿ ನನ್ನ ಹೃದಯವನ್ನು ಮಾರ್ಪಡಿಸು యేసయ్య. ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ಸ್ತೋತ್ರ యేసయ్య. ಅಪ್ಪ ಯೇಸುವೇ ನನ್ನೊಂದಿಗೆ ಅಪ್ಪ ನೀವು ನಡೆಯಿರಿ యేసయ్య. ನಿಮ್ಮ ಕರವನ್ನು ಹಿಡಿದು ನಮ್ಮ ಜೀವಿತವನ್ನು ನಡೆಸಲು ಸಹಾಯ ಮಾಡಿ ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರ, 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 ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ಈ ದಿನದಲ್ಲಿ ಕೂಡ ನಿಮ್ಮ ಕೃಪೆ ಹೇರಾಳವಾಗಿ ನಮ್ಮ ಮೇಲೆ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ನಿಮಗೆ ಸ್ತೋತ್ರ యేసయ్య. ಅಪ್ಪ ಇವತ್ತು ಕೂಡ ಸ್ವಾಮಿ ಅಪ್ಪ ನಿಮ್ಮ ವಿಶೇಷವಾದ ಕರ ನಮ್ಮ ಮೇಲೆ ಇರುವುದಕ್ಕಾಗಿ ಸ್ತೋತ್ರ. ಅಪ್ಪ ಪಾಪದ ಕೆಸರಿನಲ್ಲಿದ್ದ ನನ್ನನ್ನು ಸ್ವಾಮಿ ನೀವು ಮೇಲೆ ಕೆತ್ತಿದ್ದಕ್ಕಾಗಿ ಸ್ತೋತ್ರ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದ ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ. ಎಲ್ಲ ಗಣನೆಗೆ ಬಾರದಂತ, ಗಣನೆಗೆ ಬಾರದಂತ ನನ್ನ ಹೇಗೆ ಮಾಡಿದ್ದು ನಿನ್ ಕೃಪೆಯೇ. ಎಲ್ಲ ಸೇರಿ ಶಬ್ದವಾಗಿ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್. ಎಲ್ಲ ಸೇರಿ ಕೃಪೆಯೇ, 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 ಕೃಪೆಯೇ,
ಅಪ್ಪ ಎಲ್ಲ ನಿನ್ನ ಕೃಪೆ ಕೃಪೆ ಕೃಪೆಯೇ ಕೃಪೆಯೇ ಯೇಸು ಅಪ್ಪ ಎಲ್ಲ ಎಲ್ಲ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಎಲ್ಲ ಸೇರಿ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡು ಸಾಮರ್ಥ್ಯದಿಂದಲ್ಲ. ಎಲ್ಲ ನನ್ನ ಜೀವನ ಒಂದು ಸಾರಿ ಕೂಡ ಸೇರಿ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ, ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ಎಲ್ಲ ಗಣನೆಗೆ ಬಾರದಂತ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ, ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ನ ಕೃಪೆಯೇ. ಎಲ್ಲ ಕೈಗಳನ್ನೆತ್ತಿ ಶಬ್ದವಾಗಿ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ಶಬ್ದದಿಂದ ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಅಪ್ಪ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ಇವತ್ತು ನಾನು ಅಪ್ಪ ಜೀವಿಸಿದ್ದು ನಿನ್ನ ಕೃಪೆಯೇ ಸ್ವಾಮಿ ಕರ್ತನೆ. ಅಪ್ಪ ನೀನಿಲ್ಲದ ಇರುವ ಒಂದು ಜೀವನ ಅಪ್ಪ ಬರಡು ಭೂಮಿಯಾಗಿದೆ ಸ್ವಾಮಿ. ಅಪ್ಪ ಇನ್ನು ಮುಂದೆಯೂ ಸ್ವಾಮಿ ನಿಮ್ಮ ಕೃಪೆ ನಮ್ಮನ್ನು ನಡೆಸಲಿ ಕರ್ತನೆ. ನಿಮಗೆ ಇಷ್ಟವುಳ್ಳ ಕಾರ್ಯಗಳನ್ನು ನಾವು ಮಾಡಿ ಅಪ್ಪ ನಿಮ್ಮ ಪರಲೋಕ ರಾಜ್ಯವನ್ನು ಸೇರಲು ನೀವು ಸಹಾಯ ಮಾಡಿ ಕರ್ತನೆ. ಅಪ್ಪ ಈ ಲೋಕದಲ್ಲಿ ಎಷ್ಟೋ ಕಾರ್ಯ ನಿಮಗೆ ವಿರುದ್ಧವಾಗಿರಬಹುದು ಕರ್ತನೆ. ಅಪ್ಪ ನಾನು ನಿಮ್ಮನ್ನು ಅಪ್ಪ ಕೊನೆ ತನಕ ಸೇವಿಸಲು ಅಪ್ಪ ನಿಮಗೆ ನಂಬಿಗಸ್ತನಾಗಿರಲು ಸಹಾಯ ಮಾಡಿ ಸ್ವಾಮಿ. ಅಪ್ಪ ಎಲ್ಲವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ ಸ್ವಾಮಿ. ಇವತ್ತು ಬಂದಿರುವ ಒಬ್ಬೊಬ್ಬರನ್ನು ನೀವು ಆಶೀರ್ವದಿಸಿ. ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದುತ್ತೇನೆ.